ನಾಡಿದ್ದು ಎಲೆಕ್ಷನ್ನ ಭರಾಟೆ. ಒಂದು ಕಡೆ ಅಸ್ಸಾಂ, ಕೇರಳ, ಪುದುಚೇರಿಯಲ್ಲಿ ಮತದಾನ ಆದರೆ ಇನ್ನೊಂದು ಕಡೆ ಕರ್ನಾಟಕದ 2 ವಿಧಾನಸಭಾ ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ನು ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ಇವತ್ತು ಸಂಜೆ ಬಹಿರಂಗ ಪ್ರಚಾರಕ್ಕೆ ಕೊನೆ. ಆ ನಂತರ ಏನಿದ್ರು ಮನೆ ಮನೆ ಪ್ರಚಾರ ಮಾತ್ರ. ಆಯಾ ಕ್ಷೇತ್ರಗಳ ಸ್ಥಳೀಯರು ಮಾತ್ರ ಪ್ರಚಾರ ಮಾಡಬಹುದು. ಬಹಿರಂಗ ಪ್ರಚಾರದ ಕೊನೆಯ ದಿನ ಭರ್ಜರಿ ಕ್ಯಾಂಪೇನ್ ಆಯಿತು 2 ಕಡೆಗಳಿಂದ. ಬಾಗಲಕೋಟೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ದಾವಣಗೆರೆಯಲ್ಲಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್. ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳನ್ನು ಕಾನ್ಸಂಟ್ರೇಟ್ ಮಾಡಿ ಮಾಜಿ ಕ್ರಿಕೆಟಿಗ ಮೊಹಮ್ಮದ್ ಅಜರುದ್ದೀನ್ ಪ್ರಚಾರ ಮಾಡಿದ್ರು. ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಸೇರಿದಂತೆ ಅನೇಕರು ದಾವಣಗೆರೆಯಲ್ಲಿ ಪ್ರಚಾರ ಮಾಡಿದರು. ಬಿಜೆಪಿಯಲ್ಲೂ ಕೂಡ ಘಟಾನುಘಟಿ ನಾಯಕರುಗಳಿಂದ ಮತಬೇಟೆ. ಬಾಗಲಕೋಟೆಯಲ್ಲಿ ರಾಮುಲು, ಕಾರಜೋಳ ಸೇರಿದಂತೆ ಅನೇಕ ಹಿರಿಯ ನಾಯಕರುಗಳು ಪ್ರಚಾರ ನಡೆಸಿದ್ರು. ದಾವಣಗೆರೆಯಲ್ಲಿ ಜಿಲ್ಲಾ ನಾಯಕರುಗಳ ಕ್ಯಾಂಪೇನ್ ನಡೆಯಿತು. ವೀರಣ್ಣ ಚರಂತಿಮಠ ಪರ ಬಾಗಲಕೋಟೆಯಲ್ಲಿ ರಾಮುಲು, ಕಾರಜೋಳ ಸೇರಿದಂತೆ ಅನೇಕರ ಪ್ರಚಾರ ನಡೆಸಿದ್ರು. ಬಿಜೆಪಿ ಮುಖ್ಯಮಂತ್ರಿಗಳ ವಾಗ್ದಾಳಿ ಬಿಜೆಪಿಯ ಮೇಲೆ. ಕೋಮುವಾದಿ ಪಕ್ಷ ಸೋಲಿಸಿ ಅದನ್ನ ಧರ್ಮ, ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಬಿಜೆಪಿನ ಸೋಲಿಸಿ ಅಂದ್ರು. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು, ನಾವು ಕೊಟ್ಟಿರುವ 5 ಗ್ಯಾರಂಟಿಗಳಿಂದ ಜನರಿಗೆ ಸಹಾಯ ಆಗಿದೆ, 2 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಗೆಲ್ಲೋದು ಅಂತ. ನೀವು ಚುನಾವಣೆ 9ನೇ ತಾರೀಕು ನೀವೆಲ್ಲರೂ ಕೂಡ ಮತ ಹಾಕಿ ಇನ್ವೆಸ್ಟ್ಮೆಂಟ್ ಗೆಲ್ಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಭಾರತೀಯ ಜನತಾ ಪಕ್ಷ ಅದು ಒಂದು ಕೋಮುವಾದಿ ಪಕ್ಷ ಅಂತ ನಾವು ಕರಿತೀವಿ. ಅವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ. ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿಗಳು, ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗಲ್ಲ ಅಲ್ಲಿವರೆಗೆ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು. ಇದನ್ನೇ ಬಸವಣ್ಣವರು ಕೂಡ ಹೇಳಿದರು. ಬಿಜೆಪಿಯವರು 9 ವರ್ಷಗಳು ಅಧಿಕಾರದಲ್ಲಿದ್ದರು.
ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಯಾಕೆ ಮಾಡಲಿಲ್ಲ? ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ, ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಮಾಡಲಿಲ್ಲ? ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಬಸವಣ್ಣವರ ವಿಚಾರದಲ್ಲಿ, ಬಸವಣ್ಣನವರ ತತ್ವಗಳಲ್ಲಿ, ಆದರ್ಶಗಳಲ್ಲಿ ನಂಬಿಕೆ ಇಲ್ಲ. ದಯಮಾಡಿ ಆಲೋಚನೆ ಮಾಡಿ ನಾವು ಮತ ಚಲಾಯಿಸುವಾಗ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಮತ ಹಾಕಬೇಕು ಅಂತಕ್ಕಂಥದ್ದು ನನ್ನ ಮನವಿ. 2 ಎಲೆಕ್ಷನ್ ಕೂಡ ಗೆಲ್ತೀವಿ. ನಮ್ಮ ಕಾರ್ಯಕ್ರಮ ಜನ ಬಹಳ ಖುಷಿ ಪಡ್ತಾ ಇದ್ದಾರೆ. ಈಗ ಆಗ್ತಾ ಇರುವಂತ ತಿರ್ಗಾ ಕೇಂದ್ರ ಸರ್ಕಾರದಿಂದ ಬೆಲೆ ಏರಿಕೆ ಅದಕ್ಕೂ ಕೂಡ ಇನ್ನ ಅವ್ರ ಬಾಯೇ ಬಿಚ್ಚಿಲ್ಲ. ಸೊ ಕೇಂದ್ರದಿಂದ ಯಾವ ತರ ರಿಲೀಫು ಕೂಡ ಇಲ್ಲ. ಆದರೆ ನಾವು ಮುಂದೋಚನೆಯಿಂದ ಈ 5 ಗ್ಯಾರಂಟಿಗಳು ಕೊಟ್ಟಿದ್ದರಿಂದ ಜನಕ್ಕೆ ಸ್ವಲ್ಪ ಸುಧಾರಣೆ ಆಗಿದೆ. ಸೊ 2 ಕೂಡ ನಾವು ಗೆಲ್ತೀವಿ, ಯಾವ ಸಮಸ್ಯೆ ಕೂಡ ಇಲ್ಲ. 10,000 ಮತಗಳ ಅಂತರದಲ್ಲಿ ಗೆಲ್ತೀನಿ ಅಂದ್ರು ಬಾಗಲಕೋಟೆಯ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಾಳ್. ದಾವಣಗೆರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಕೂಡ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ನನ್ನ ಜೊತೆಗೆ ನಿಂತ್ಕೊಂಡಿದ್ದಾರೆ ಅಂತ. ಪ್ರತಿ ದಿವಸದ ಪದ್ಧತಿಯಂತೆ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆವರೆಗೆ ಮನೆ ಮನೆ ಪ್ರಚಾರ ನಡೀತಾ ಇದೆ. ಭಾಳ ಒಳ್ಳೆ ರೆಸ್ಪಾನ್ಸ್ ಇದೆ. ಚುನಾವಣೆ ಬಂದಾಗ ಮೆಡಿಕಲ್ ಕಾಲೇಜು, ಹಿಂದೂ ದೇವಾಲಯಗಳು, ಹಿಂದೂ ಅಂತ ಹೇಳೋದು, ಕೇಸರಿ ಶಾಲು ನೆನಪಕ್ಕವ ಅವರಿಗೆ. ಅವರೆಲ್ಲ ಆರ್ಟಿಫಿಷಿಯಲ್ ಹಿಂದೂಗಳು, ಏನು ಅಂದರೆ ನಕಲಿ ಹಿಂದೂಗಳು. ಇದೆಲ್ಲ ಜನರಿಗೆ ಗೊತ್ತಾಗುತ್ತೆ. ಚುನಾವಣೆ ಗಿಮಿಕ್ ಇದು. ದೊಡ್ಡ ಭೂತ ಅವರ, ದೊಡ್ಡ ಮಹಾ ದುರಹಂಕಾರಿ ಮುಖ್ಯಮಂತ್ರಿ, ಮಹಾ ಜಾತಿವಾದಿ ಮುಖ್ಯಮಂತ್ರಿ. ಇವತ್ತು ತಮ್ಮ ಸಮುದಾಯದ ವ್ಯಕ್ತಿ ನಿಂತಾನಂತ ಇಲ್ಲಿ ವಾರಗಂಟ್ಲೆ ಠಿಕಾಣಿ ಹೊಡ್ಯಾರ. ಅದನ್ನು ಹೋಗಿ ದಾವಣಗೆರೆಯಾಗಿ ಇರಬೇಕಾಗಿತ್ತು. ಒಂದಿನ ಕಾಟಾಚಾರಕ್ಕೆ ಪ್ರಚಾರ ಮಾಡಿ ಹೆಂಗೆ ಓಡಿ ಬಂದಾರ ಮತ್ತಿಲ್ಲೇ. ಸರ್, ಯಡಿಯೂರಪ್ಪನವರು 10,000 ಮತಗಳ ಅಂತರದಿಂದ ಗೆಲ್ತೇವೆ ಅಂತ ಹೇಳಿದ್ರು. ತಾವು ಎಷ್ಟು ಮತಗಳ ಅಂತರ ನಿರೀಕ್ಷೆ ಮಾಡ್ತಾರೆ? ಅವ್ರೇನು ನಮ್ಮ ನಾಯಕರು ಹೇಳ್ಯಾರ ಅದು ಸರಿ ಇದೆ. ಮತ್ತು ಅವ್ರೊಂದು ಹೇಳೋದು ನಾವು ಒಂದು ಹೇಳೋದು ಯಾಕೆ ಮಾಡಬೇಕು? ಅವ್ರೇನು ಹೇಳ್ಯಾರ ಅದಕ್ಕೆ ನಮ್ಮ ಸಹಮತಿ ಇದೆ ಅಂತ ಹೇಳ್ಬೋದು. ಗೆಲ್ತೀನಿ, ಮತ್ತೇನಿಲ್ಲ. ಅದರಲ್ಲಿ ಎಲ್ಲ ಮನೆಗೆ ಹೋದಂಥ ಸಂದರ್ಭದಲ್ಲಿ, ಮತಯಾಚನೆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಪ್ರೀತಿ, ವಾತ್ಸಲ್ಯ, ಮಮಕಾರದಿಂದ ಕರೆಸಿ ಮಾತನಾಡ್ತಾರೆ, ಸತ್ಕಾರ ಮಾಡಿ. ನನ್ನ ಜೊತೆಗೆ ಏನು ಟಿಕೆಟ್ ಕೇಳಿದ್ರು ಎಲ್ಲರೂ ನಾವೇ ಶ್ರೀನಿವಾಸ ದಾಸಕರಿಯಪ್ಪ ಅಂತೇಳಿ ಕೆಲಸ ಮಾಡ್ತಾ ಇದ್ದಾರೆ, ಹೆಗಲು ಕೊಟ್ಟು. ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ಆಡಳಿತ ಪಕ್ಷದ ಚಮತ್ಕಾರ ನಡೆಯೋದಿಲ್ಲ. ಕಳೆದ 20 ವರ್ಷಗಳಿಂದನೂ ಕೂಡ ಅಲ್ಪಸಂಖ್ಯಾತರ ಬಾಂಧವರು ಕಾಂಗ್ರೆಸ್ ಟಿಕೆಟ್ ಕೇಳ್ತಾ ಬಂದಿದ್ರು. ಅವರಿಗೆ ಈಗ ಕೊಡ್ತೀವಿ ಅಂತೇಳಿ ಕೊಟ್ಟಿಲ್ಲ. ಅವ್ರು ಕಾಂಗ್ರೆಸ್ನ ಆಂತರಿಕ ವಿಚಾರ ಅದು. ಬಿಜೆಪಿ ಬಂದರೆ ನಿಮಗೆ ಆಗ ಮಾಡ್ತಾರೆ, ಕೊಮ್ಮೋದು ಈಗ ಮಾಡ್ತಾರೆ ಅಂತೇಳಿ ಅವರಿಗೆ ಎದುರಿಸಿ ಭಯ ವಾತಾವರಣ ಹುಟ್ಟಿಸಿ ಮತವನ್ನು ತಗೊಳ್ತಾ ಇದ್ರು. ಆದರೆ ಅವರಿಗೂ ಗೊತ್ತಾಗಿದೆ 2014ರಿಂದ ಮೋದಿಯವರು ಬಂದಾಗಿನಿಂದ ಇಲ್ಲಿವರೆಗೂ ಯಾವುದೇ ಘಟನೆ ಭಾರತ ದೇಶದಲ್ಲಿ ನಡೆದಿಲ್ಲ. ಸಾವಿರಾರು ಕಾರ್ಯಕರ್ತರು ನನ್ನ ಜೊತೆಗೆ, ಅಲ್ಲಿ ಕೂಡ ಮುಸ್ಲಿಂ ಬಾಂಧವರ ಏರಿಯಾದಲ್ಲಿ ಕೂಡ ನನ್ನ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ. ಯಾವ್ಯಾವ ಪಕ್ಷ, ಯಾವ್ಯಾವ ನಾಯಕರು ಈ ಚುನಾವಣೆಗಳನ್ನು ಎಷ್ಟೆಷ್ಟು ಗಂಭೀರವಾಗಿ ತಗೊಂಡು ಅದನ್ನು ತಿಳ್ಕೋಬೇಕು ಅಂದರೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ದಿನ ಪ್ರಚಾರ ಮಾಡಿದ್ರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಆದಿಯಾಗಿ ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ದಿನ ಪ್ರಚಾರ ಮಾಡಿದ್ರು. ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ 6 ದಿವಸ ತಮ್ಮ ಆಪ್ತ ಸ್ನೇಹಿತ HY ಮೇಟಿ ಪುತ್ರನನ್ನ ಗೆಲ್ಲಿಸುವುದಕ್ಕೆ 6 ದಿವಸ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ, ದಾವಣಗೆರೆಯಲ್ಲಿ 4 ದಿವಸ ಪ್ರಚಾರ ಮಾಡಿದ್ರು. ಈ ಉಪಚುನಾವಣೆಗಳ ಪ್ರಚಾರಕ್ಕೆ ಮುಖ್ಯಮಂತ್ರಿಗಳು ಒಟ್ಟಾರೆಯಾಗಿ 10 ದಿನಗಳನ್ನು ಮೀಸಲಾಗಿಟ್ರು. ಇನ್ನೊಂದು ಕಡೆ DCM DK ಶಿವಕುಮಾರ್ ಅವರು ದಾವಣಗೆರೆಯಲ್ಲಿ 5 ದಿನ, ಬಾಗಲಕೋಟೆಯಲ್ಲಿ 2 ದಿನ.
ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯನವರು 6 ದಿನ, ಡಿ ಕೆ ಶಿವಕುಮಾರ್ ಅವರು 2 ದಿನ. ದಾವಣಗೆರೆಯಲ್ಲಿ ಸಿದ್ದರಾಮಯ್ಯನವರು 4 ದಿನ, ಡಿ ಕೆ ಶಿವಕುಮಾರ್ ಅವರು 5 ದಿನ. ಬಿಜೆಪಿಯ ಕಡೆ ನೋಡೋದಾದ್ರೆ ಬಾಗಲಕೋಟೆಯಲ್ಲಿ ಯಡಿಯೂರಪ್ಪನವರು 3 ದಿನ, ವಿಜಯೇಂದ್ರ ಅವರು 3 ದಿನ, ಆರ್ ಅಶೋಕ್ 2 ದಿನ, ಶ್ರೀರಾಮುಲು 8 ದಿನ, ಕುಮಾರಸ್ವಾಮಿ ಅವರು 1 ದಿನ. ದಾವಣಗೆರೆಯಲ್ಲಿ ವಿಜಯೇಂದ್ರ ಅವರು 4 ದಿನ, ಆರ್ ಅಶೋಕ್ 3 ದಿನ, ಯಡಿಯೂರಪ್ಪನವರು 2 ದಿನ, ಶ್ರೀರಾಮುಲು 2 ದಿನ, ಕುಮಾರಸ್ವಾಮಿ ಅವರು 1 ದಿನ. ನನ್ನ ಕೊಲೀಗ್, ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಈ ಕಡೆ ಕರೀತಾರೋ ಇಲ್ಲ, ನಮ್ಮ ಕಡೆ ಎಲೆಕ್ಷನ್ನಿನ ಬಹಿರಂಗ ಪ್ರಚಾರ ಅಂತ್ಯವಾದ ರಾತ್ರಿ ಮತ್ತು ಅದರ ಮಾರನೇ ರಾತ್ರಿಯನ್ನು ಕತ್ತಲ ರಾತ್ರಿ ಅಂತ ಕರೀತಾರೆ. ಎಲೆಕ್ಷನ್ ಫೈನಲ್ ಡಿಸೈಡ್ ಆಗದೆ ಈ ರಾತ್ರಿಗಳಲ್ಲಿ ಏನೇನಾಗುತ್ತೆ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಬೈ ಎಲೆಕ್ಷನ್ ಅದು ಇನ್ನೂ ಜೋರಾಗತ್ತೆ. ಅದೇ ಬೈ ಎಲೆಕ್ಷನ್ ಇತ್ತೀಚಿನ ದಿನಗಳಲ್ಲಿ, ಆಮೇಲೆ ಈ ಟೆಲಿವಿಷನ್ ಚಾನೆಲ್ಗಳು, ಸೋಷಿಯಲ್ ಮೀಡಿಯಾ ಬಂದಮೇಲೆ ಪ್ರತಿಯೊಂದು ಚುನಾವಣೆಯು ಒಂದು ರೀತಿಯ ಯುದ್ಧವಾಗಿ ಮಾರ್ಪಡುತ್ತೆ. ಪ್ರತಿಯೊಂದು ಚುನಾವಣೆಯ ಗೆಲುವು ಮತ್ತು ಸೋಲು ಆಯಾ ಸರ್ಕಾರದ ಸ್ಥಿರತೆಯ ಮೇಲೆ, ಆಯಾ ಸರ್ಕಾರವನ್ನು ಜನರು ನೋಡುವ ದೃಷ್ಟಿಕೋನದ ಮೇಲೂ ಕೂಡ ವ್ಯಾಪಕವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ಈಗ ಒಂದು ಬೈ ಎಲೆಕ್ಷನ್ ಸೋತ್ರೆ ಸರ್ಕಾರ ಲೇಮ್ಡಕ್ಕೆ ಆಗ್ಬಿಡ್ತು ಅನ್ನುವ ಮಟ್ಟಕ್ಕೆ ನಾವು ಮಾತಾಡ್ತೀವಿ, ಜನರು ಕೂಡ ಅದೇ ರೀತಿಯಲ್ಲಿ ಮಾತಾಡ್ತಾರೆ. ಹೀಗಾಗಿ ಪ್ರತಿಯೊಂದು ಚುನಾವಣೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ಮಾರ್ಪಡ್ತಾ ಇದೆ. ಅದರಲ್ಲೂ ಕೂಡ ನಾಯಕತ್ವ ಬದಲಾವಣೆಯಂತಹ ಒಂದು ಮಹತ್ವಪೂರ್ಣ ವಿಷಯ ಬಹಳ ದಿನಗಳ ಮಟ್ಟಕ್ಕೆ ನಡೆದುಕೊಂಡು ಬರ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ಬೈ ಎಲೆಕ್ಷನ್ ಗೆದ್ರೇನು, ಒಂದು ಬೈ ಎಲೆಕ್ಷನ್ ಸೋತ್ರೇನು ಅಂತಕ್ಕಂಥದ್ದು ದೊಡ್ಡ ಮಟ್ಟಿಗೆ ಪರಿಣಾಮವನ್ನು ಬೀರುತ್ತೆ. ಈ ಚುನಾವಣೆಯಲ್ಲಿ ಬಾಗಲಕೋಟೆ ಗೆಲುವು ಸಿದ್ದರಾಮಯ್ಯನವರಿಗೆ ಅತ್ಯಂತ ಅನಿವಾರ್ಯ ಎಲ್ಲ ದೃಷ್ಟಿಯಿಂದ. ಹೌದು, ಯಾಕಂದರೆ ಕುರುಬ ಸಮುದಾಯದ ಕ್ಯಾಂಡಿಡೇಟ್ ಇದ್ದಾರೆ. ಸಿದ್ದರಾಮಯ್ಯನವರ ಪರಮಾಪ್ತ HY ಮೇಟಿ ಅವರ ನಿಧನದ ಕಾರಣದಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ. ಹೀಗಾಗಿ ಅವರನ್ನು ಗೆಲ್ಲಿಸ್ಕೊಳ್ತಕ್ಕಂಥದ್ದು ಸಿದ್ದರಾಮಯ್ಯನವ್ರಿಗೆ ಅನಿವಾರ್ಯ. ಆ ಕಾರಣದಿಂದ 6 ದಿನಗಳ ಕಾಲ ಮುಖ್ಯಮಂತ್ರಿಗಳು ಉಪಚುನಾವಣೆಯಲ್ಲಿ ಹೋಗಿ ಕುಳಿತಿದ್ದಾರೆ. ಮೊದಲು ಕುಳಿತುಕೊಳ್ತಾ ಇರಲಿಲ್ಲ ಈ ರೀತಿ. ಬಟ್ ಈಗ ನರೇಂದ್ರ ಮೋದಿ ನ್ಯಾಷನಲ್ ಪಾಲಿಟಿಕ್ಸ್ ಸೆಂಟರ್ ಸ್ಟೇಜ್ಗೆ ಬಂದ ಮೇಲೆ ಡೈನಾಮಿಕ್ಸ್ಗಳು, ಅರ್ಥಮೆಟಿಕ್ಗಳು ಕೂಡ ಚೇಂಜ್ ಆಗಿವೆ. ಈಗ ಸಿದ್ದರಾಮಯ್ಯನವ್ರಿಗೂ ಕೂಡ ಬಾಗಲಕೋಟೆಯನ್ನು ಹೇಗಾದರೂ ಮಾಡಿ ಗೆಲ್ಕೊಳ್ಬೇಕು ಅಂತಕ್ಕಂಥದ್ದು ಪ್ರತಿಷ್ಠೆಯ ಪ್ರಶ್ನೆ. ಈ ಕಡೆ ದಾವಣಗೆರೆಗೆ ಬಂದರೆ ಅಲ್ಲೊಂದು ಸಣ್ಣ ಮಟ್ಟದ ಕಿರಿಕಿರಿ ಜಮೀರ್ ಅಹ್ಮದ್ ಮತ್ತು ಡಿ ಕೆ ಶಿವಕುಮಾರ್ ಇರ್ಬೋದು, ಜಮೀರ್ ಅಹ್ಮದ್ ಮತ್ತು SS ಮಲ್ಲಿಕಾರ್ಜುನ್ ನಡುವೆ ನಡೆದಿದೆ. ಈಗ ಅದರ ಹಿಂದೆ ಸಿದ್ದರಾಮಯ್ಯನವರು ಇದ್ದಾರಾ ಇಲ್ವಾ ಅಂತಕ್ಕಂಥದ್ದು ಪ್ರಾಯಶಃ ಚುನಾವಣೆಯ ಫಲಿತಾಂಶದ ದಿನ ಎಷ್ಟು ಮತಗಳು ಬರ್ತವೆ, ಫಲಿತಾಂಶ ಏನು ಬರುತ್ತೆ ಅನ್ನೋದ್ರ ಮೇಲೆ ಸ್ಪಷ್ಟವಾಗಿ ಹೇಳ್ಬೋದು. ಸಿದ್ದರಾಮಯ್ಯನವರಂತೂ ತಮ್ಮ ಕರ್ತವ್ಯ ನಿಭಾಯಿಸಿದ್ರು ಅಲ್ಲಿ ದಾವಣಗೆರೆ. ಈಗ ಸಿದ್ದರಾಮಯ್ಯನವರು ನಾನು ಅಲ್ಲಿ ಹೋಗಲ್ಲ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಜಮೀರ್ ಅಹ್ಮದ್ ಮತ್ತು ನಜೀರ್ ಏನು ಮುನಿಸ್ಕೊಂಡ್ರು, ಅದು ಸಮುದಾಯದ ಕಾರಣದಿಂದ ಮುನಿಸ್ಕೊಂಡ್ರ ಅಥವಾ ಸಿದ್ದರಾಮಯ್ಯನವರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ಜಗಳದ ಕಾರಣದಿಂದ ಒಂದು ಕಾರ್ಡ್ ಆಡಿದ್ರ ಅಂತಕ್ಕಂಥದ್ದು ಮೇ 4ಕ್ಕೆ ಸ್ಪಷ್ಟಗೊಳ್ಳುತ್ತೆ. SS ಮಲ್ಲಿಕಾರ್ಜುನ್ಗೆ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದು ಟಿಕೆಟ್ ಕೊಡಿಸಿದ್ರು. ಮುಸ್ಲಿಂ ನಾಯಕರು ಕೆಲವರು ಜೊತೆಗೆ ಬಂದರು, ಕೆಲವರು ಜೊತೆಗೆ ಬರಲಿಲ್ಲ. ಈಗ ಜಮೀರ್ ಕೇರಳದಿಂದ ಬಂದರೂ ಕೂಡ ಪ್ರಚಾರ ಮಾಡಲಿಕ್ಕೆ ಒಪ್ಪಲಿಲ್ಲ. ಹೌದು. ಹೀಗಿರುವಾಗ ಕೊನೆಗೆ ಮುಸ್ಲಿಂ ಸಮುದಾಯ ಏನು ಮಾಡುತ್ತೆ ಅಂತಕ್ಕಂಥದ್ದು ಕೇವಲ ದಾವಣಗೆರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅಲ್ಲ, 2028ರ ದೃಷ್ಟಿಯಿಂದ ಕೂಡ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂಗತಿ. ನಾನು ಈಗಲೇ ಶರ ಬರೆಯಲ್ಲ, ಇಲ್ಲ ಬೈ ಎಲೆಕ್ಷನ್ ರಿಸಲ್ಟ್ಸ್ಗಳು 28ಕ್ಕೆ ದಿಕ್ಸೂಚಿ. ಯಾಕಂದರೆ ಗುಂಡ್ಲುಪೇಟೆ, ನಂಜನಗೂಡಿನಂಥ ಚುನಾವಣೆಯನ್ನು 2018ರಲ್ಲಿ ನಡೆದಾಗಲೇ ನಾವು ನೋಡಿದ್ದೀವಿ. ಕಾಂಗ್ರೆಸ್ ಜನರಲ್ ಎಲೆಕ್ಷನ್ ಸೋತರು. ಸಿ ವೋಟರ್ ಇನ್ನೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡ್ತು ಅಂತ ಹೇಳ್ತು. ಅಷ್ಟರಲ್ಲಿ ಸಂಭವಿಸ್ತು. ಯತೀಂದ್ರ ಹೋಗಿ ವರುಣಾಗ್ ನಿಂತು, ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಗೆ ನಿಂತು, ನಂತರ ಬಾದಾಮಿಗೆ ಹೋಗಿ ಏನೇನು ಆಗಬಾರ್ದು ಅದೆಲ್ಲವೂ 1 ತಿಂಗಳು 2 ತಿಂಗಳಲ್ಲಿ ನಡೆದು ಹೋಯಿತು. ಹೀಗಾಗಿ ಈಗಲೇ ಶರ ಬರೆಯೋದಾಗಲ್ಲ. ಬಟ್ ಬೈ ಎಲೆಕ್ಷನ್ಸ್ ಕಾಂಗ್ರೆಸ್ಗೆ ಹೇಗೆ ಮುಖ್ಯವೋ ಹಾಗೆ BJPಯ ದೃಷ್ಟಿಯಿಂದ ಕೂಡ ಮಹತ್ವಪೂರ್ಣ. ಲೋಕಸಭಾ ಚುನಾವಣೆಗೆ ಮುಂಚೆ ವಿಜಯೇಂದ್ರ ರಾಜ್ಯ BJP ಅಧ್ಯಕ್ಷರಾಗಿ ಬಂದರು.
ಲೋಕಸಭಾ ಚುನಾವಣೆಯಲ್ಲಿ ಅಷ್ಟೊಂದು ಒಮ್ಮತ ಒಗ್ಗಟ್ಟು ಕಾಣಲಿಲ್ಲ. ಬಟ್ ನರೇಂದ್ರ ಮೋದಿ ಹೆಸರಿನ ಕಾರಣದಿಂದ ಒಂದು ಡೀಸೆಂಟ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಕರ್ನಾಟಕದ ಬಿ ಜೆ ಪಿಗೆ ಬಂದಿತ್ತು. ಕಳೆದ ಬಾರಿಗೆ ಹೋಲಿಸಿದರೆ ಸೀಟ್ಗಳನ್ನು ಕಳ್ಕೊಂಡಿದ್ರು. ಕಳೆದ ಬಾರಿ 25 ಗೆದ್ದಿದ್ರು. ಆದರೆ ಹಳೆ ಮೈಸೂರು ಭಾಗದಲ್ಲಿ JDS ಜೊತೆ ಮೈತ್ರಿಯ ಕಾರಣದಿಂದ ಬಿ ಜೆ ಪಿ ಕಾಂಗ್ರೆಸ್ಸನ್ನು ಹಿಮ್ಮೆಟ್ಟಿಸಿತು. ಅದಾದ ನಂತರ 3 ಬೈ ಎಲೆಕ್ಷನ್ಸ್ನಲ್ಲಿ ಬಿ ಜೆ ಪಿ ಸೋಲ್ತು, ಚನ್ನಪಟ್ಟಣ, ಸಂಡೂರು ಮತ್ತು ಶಿಗ್ಗಾಂವ್. ಅದಾದಮೇಲೆ ನಡೀತಾ ಇರತಕ್ಕಂಥ ಮಹತ್ವಪೂರ್ಣ ಚುನಾವಣೆ ಇದು. ಒಂದು ಕಡೆ ನಾಯಕತ್ವ ಬದಲಾವಣೆ, ಇನ್ನೊಂದು ಕಡೆ ಬಿ ಜೆ ಪಿಯಲ್ಲೂ ಕೂಡ ಒಡೆದ ಮನೆ ಏನಾಗಿತ್ತು ಅದು ಆ್ಯಸ್ ಫಾರ್ ಆಸ್ ದಿಸ್ ಇಲೆಕ್ಷನ್ಸ್ ಆರ್ ಕನ್ಸರ್ನ್ ಅದು ಒಗ್ಗಟ್ಟಾಗಿ ಬಂದಿದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ಬಟ್ ಅದು ಚುನಾವಣೆಯ ಗೆಲುವಿನ ದಡದವರೆಗೆ ತೆಗೆದುಕೊಂಡು ಹೋಗುವ ಸಾಮರ್ಥ್ಯ ಈ ನಾಯಕತ್ವಕ್ಕುಂಟಾ ಇಲ್ವಾ ಅಂತಕ್ಕಂಥದ್ದು ಪ್ರಾಯಶಃ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡರಲ್ಲಿ 1 ಸೀಟ್ ಬಿ ಜೆ ಪಿ ಗೆದ್ದರೆ ಬಿ ಜೆ ಪಿಗೆ ಒಂದು ದೊಡ್ಡ ಹೋಪ್ ಕೊಡುತ್ತೆ. ಸೋತ್ರೂ ಎಷ್ಟು ಮತಗಳ ಅಂತರದಿಂದ ಸೋಲ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಮತ್ತು ಯಾವ್ಯಾವ ಸಮುದಾಯದ ವೋಟ್ಗಳು ಬಂದಿವೆ, ಯಾವ್ಯಾವ ಪಾಕೆಟಲ್ಲಿ ಬಂದಿವೆ. ಯಾಕಂದರೆ ಬಾಗಲಕೋಟೆನೂ ಕೂಡ ಒಡೆದ ಮನೆಯೇ ಬಿ ಜೆ ಪಿಗೆ. ದಾವಣಗೆರೆ ಹೇಗೆ ಒಡೆದ ಮನೆ ಇತ್ತು ಬಿ ಜೆ ಪಿದು, ಅದು ಸಿದ್ದೇಶ್ವರ್ ಅವರಿಗೆ ಪರಮಾಪ್ತರಿಗೆ ಟಿಕೆಟ್ ಕೊಟ್ಟು ಅದನ್ನು ಪ್ಯಾಸಿಫೈ ಮಾಡ್ತಕ್ಕಂಥ ಪ್ರಯತ್ನ ನಡೀತು. ಯಾಕಂದರೆ 24ರ ಚುನಾವಣೆಯಲ್ಲಿ ಸಿದ್ದೇಶ್ವರ್ ಅವರ ಮೇನ್ ಅಸಮಾಧಾನ ಇದ್ದಿದ್ದು ಎಲ್ಲರೂ ಕೂಡಿ ನನ್ನನ್ನು ಸೋಲಿಸಿದರು ಅಂತ. ಈ ಬಾರಿ ಅವರು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟು ಅವರನ್ನು ಪ್ಯಾಸಿಫೈ ಮಾಡಿ ಚುನಾವಣೆಯಲ್ಲಿ ಒಂದು ಏಕತ್ರಿತವಾಗಿ ಹೋಗ್ತಕ್ಕಂಥ ಪ್ರಯತ್ನ ಏನು ಯಡಿಯೂರಪ್ಪ, ವಿಜಯೇಂದ್ರ ಮತ್ತು ಇತರ ನಾಯಕರು ಮಾಡಿದರು. ಅದು ದಾವಣಗೆರೆಯಲ್ಲಿ ಯಶಸ್ಸು ಕೊಟ್ಟಂತೆ ಕಾಣ್ತಾ ಇದೆ. ಬಾಗಲಕೋಟೆಯಲ್ಲಿ ಏನು ನಿರಾಣಿ ಒಂದು ಕಡೆ ಮುಖ ಮಾಡಿದರು, ವೀರಣ್ಣ ಚರಂತಿಮಠ್, ಕಾರಜೋಳ್ ಒಂದು ಸೈಡ್ ಇದ್ದರು, PH ಪೂಜಾರ್ ಇನ್ನೊಂದು ಬದಿ ಇದ್ದರು. ಅವರನ್ನು ಕೂಡ ಚುನಾವಣೆಯ ಪ್ರಚಾರದಲ್ಲಿ ಒಟ್ಟಾಗ್ತಿರ್ತಕ್ಕಂಥ ಬಿ ಜೆ ಪಿಯ ಪ್ರಯತ್ನ ಏನಿತ್ತು ಅದು ಯಶಸ್ವಿಯಾಗಿದೆ. ಹೀಗಾಗಿ ದಾವಣಗೆರೆಯಲ್ಲಿ ಎಷ್ಟು ಗಂಭೀರವಾಗಿದೆಯೋ ಈ ಪ್ಯಾಚಪ್ ಗೊತ್ತಿಲ್ಲ, ಬಟ್ ಬಾಗಲಕೋಟೆಯಲ್ಲಿ ಗಂಭೀರವಾಗಿದೆ. ಅಲ್ಲ ಅದೇ ದಾವಣಗೆರೆಯಲ್ಲೂ ಕೂಡ ದೊಡ್ಡ ಮಟ್ಟದ ಕಂದಕ ಏನು ಕಾಣಲಿಲ್ಲ. ಅಂದರೆ ಚುನಾವಣೆ ಸಂದರ್ಭದಲ್ಲಿ ಹೇಳಿಕೆ ಎಕ್ಸಾಕ್ಟ್ಲಿ ಎಸ್ ಆ ರೀತಿ ಕರ್ನಾಟಕದ ಬಿ ಜೆ ಪಿ ಯಾವುದಕ್ಕೆ ಹೆಸರುವಾಸಿಯೋ ಚುನಾವಣೆಯ ಸಂದರ್ಭದಲ್ಲಿ ಒಬ್ಬರು ಬಂದು ಬೈಟ್ ಕೊಡ್ತಾರೆ. ಹೌದು, ಆ ರೀತಿಯ ಯಾವುದೇ ಪ್ರಯತ್ನಗಳು ನಡೀಲಿಲ್ಲ. ಆ ಮಟ್ಟಕ್ಕೆ ಬಿ ಜೆ ಪಿ ಒಂದು ರೀತಿಯ ಏಕತ್ರಿತವಾಗಿ ಚುನಾವಣೆ ಎದುರಿಸ್ತಕ್ಕಂಥ ಪ್ರಯತ್ನ ಮಾಡಿತು. ಬಟ್ ಸಿದ್ದರಾಮಯ್ಯನವರು 6 ದಿವಸ ಹೋಗಿ ಕುಳಿತಿದ್ದಾರೆ. ಅದರ ಹೊರತಾಗಿಯೂ ಕೂಡ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿಮಠ್ ಗೆಲ್ತಾರ. ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ಎಷ್ಟು ಸದ್ದು ಮಾಡ್ತು ಕಳೆದ 10-12 ದಿನಗಳಲ್ಲಿ ಅಷ್ಟರ ಮಟ್ಟಿಗೆ ಒಡೆಯತ್ತ. ಕಾಂಗ್ರೆಸ್ಗೊಂದು 20,000 ಮುಸ್ಲಿಂ ಮತಗಳು ಕಡಿಮೆ ಆದರೆ ಚುನಾವಣೆ 4ರಿಂದ 5,000ದಲ್ಲಿ ಡಿಸೈಡ್ ಆಗ್ಲಿಕ್ಕೆ ಬರುತ್ತೆ. 50ರಿಂದ 52,000 ಬಿ ಜೆ ಪಿಯ ಟ್ರಸ್ಟೆಡ್ ವೋಟರ್ಸ್ ಇದ್ದಾರೆ ಅಲ್ಲಿ ದಾವಣಗೆರೆ ಆ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಹೀಗಾಗಿ ಆ ಚುನಾವಣೆ ಹೇಗಾಗತ್ತೆ ಅಂತಕ್ಕಂಥದ್ದು ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳು ಎಷ್ಟು ಹೊಡಿತವೆ ಅನ್ನೋದು ಡಿಸೈಡ್ ಆದರೆ ಬಾಗಲಕೋಟೆಯಲ್ಲಿ ನನಗನ್ಸುತ್ತೆ ದಾವಣಗೆರೆಯಲ್ಲಿ ಓಡಾಡ್ತಾ ಇರೋರು ಮುಸ್ಲಿಂ ಅಂಡರ್ ಕರೆಂಟ್ ಏನು ಅನ್ನೋದನ್ನು ಜಡ್ಜ್ ಮಾಡೋಕ್ಕಾಗ್ತಿಲ್ಲ ಅಂತಾರೆ. ಅಜಿತ್, ನನಗನ್ಸುತ್ತೆ ಅದು 9ನೇ ತಾರೀಕು ಅವರು ವೋಟರ್ ಬೂತ್ಗೆ ಬರೋವರೆಗೂ ನಿಮ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಒಂದು ಕತ್ತಲ ರಾತ್ರಿಯ ಪ್ರಭಾವ ಏನು, ಹೌದು. ಇನ್ನೊಂದು ಬೈ ಡಿಫಾಲ್ಟ್ ಕಾಂಗ್ರೆಸ್ ವೋಟ್ ಹಾಕ್ತಕ್ಕಂಥ ಮುಸ್ಲಿಮರ ಒಂದು ಪರಂಪರೆ ಏನಿದೆ, ಅಥವಾ ಪರಿಪಾಠ ಅಂತ, ಪರಂಪರೆ ಅಲ್ಲ ಅದು ಪರಿಪಾಠ. ಆ ಪರಿಪಾಠಕ್ಕೆ ಅನುಗುಣವಾಗಿ ಮುಸ್ಲಿಮರು ಮತ್ತೆ ಬಂದು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರ, ಅಥವಾ ಇಲ್ಲ ಈ ಬಾರಿ ಏನೋ ಒಂದು ಪಾಠ ಕಲಿಸ್ತೀವಿ ಅಂತಕ್ಕಂಥದ್ದು ಹೋಗ್ತಾರ. ಒಂದು ವೇಳೆ ಆ ಪಾಠ ಕಲಿಸ್ಲಿಕ್ಕೆ ಹೋದ್ರೆ ಇಟ್ ವಿಲ್ ಬಿ ಕಾಸ್ಟ್ಲಿಯೆಸ್ಟ್ ಅಫೇರ್ ಫಾರ್ ಕರ್ನಾಟಕ ಕಾಂಗ್ರೆಸ್ ಇನ್ ಫ್ಯೂಚರ್. ಆಫ್ ಕೋರ್ಸ್, ಹೌದು. ಮತ್ತು ನಾಯಕತ್ವ ಬದಲಾವಣೆಯ ಮೇಲೂ ಅದರ ಬೇರಿಂಗ್ ನಿಶ್ಚಿತವಾಗಿರುತ್ತೆ. ಒಂದು ವೇಳೆ ಇಲ್ಲ ಇಷ್ಟೆಲ್ಲ ಸದ್ದಿನ ಹೊರತಾಗಿಯೂ ಕೂಡ ಒಂದು 10-12 ವೋಟ್ ಹೊಡೆದು ಮುಸ್ಲಿಮರು ಎನ್ಮಾಸ್ ಆಗಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು ಅಂತಂದರೆ ನನಗನ್ಸುತ್ತೆ ನಾಯಕತ್ವ ಬದಲಾವಣೆಯ ದೃಷ್ಟಿಯಿಂದ ಕೂಡ ಯಾವುದೇ ಇಫೆಕ್ಟ್ ಇದೆ ಅಲ್ವಾ, ದಟ್ ವಿಲ್ ಹ್ಯಾವ್ ಎ ಬೇರಿಂಗ್ ಅಂತ ನನಗನ್ಸುತ್ತೆ. ಎಸ್ ಬಾಗಲಕೋಟೆಯಲ್ಲಿ ಆ ರೀತಿಯ ವೋಟ್ ಬ್ಯಾಂಕ್ ಸಮಸ್ಯೆ ಅಂತೂ ಯಾರಿಗೂ ಏನೂ ಇಲ್ಲ. ಅಜಿತ್, ಬಾಗಲಕೋಟೆ ಟ್ರೆಡಿಷನಲ್ ವೋಟಿಂಗ್ ಪ್ಯಾಟರ್ನ್ ಕಂಟಿನ್ಯೂ ಆಗೋ ಥರ ಇದೆ. ಅಲ್ಲ ಅಜಿತ್, ಟ್ರೆಡಿಷನಲ್ ವೋಟಿಂಗ್ ಪ್ಯಾಟರ್ನ್ ಕಂಟಿನ್ಯೂ ಆಗೇ ಆಗುತ್ತೆ. ಯಾಕಂದರೆ 2 ಸಮುದಾಯದ 2 ಅಭ್ಯರ್ಥಿಗಳಿದ್ದಾರೆ. ಇಂಪಾರ್ಟೆಂಟ್ ಈ ಸಣ್ಣ ಸಮುದಾಯಗಳೇನಿವೆ, ಈಗ ಜಾರಕಿಹೊಳಿ ಅವ್ರನ್ನ ಹೋಗಿ ಕೂರಿಸಿದ್ದು ಯಾಕೆ? ಸಣ್ಣ ಸಮುದಾಯಗಳನ್ನು ಮನವೊಲಿಸಿ ನಮ್ಮ ಕಡೆ ತೆಗೆದುಕೊಂಡು ಬನ್ನಿ ಅಂತ. ಸಾಕಷ್ಟು ಸಣ್ಣ ಸಮುದಾಯಗಳಿವೆ. ಅವು ಮಡಿವಾಳರಿಂದ ಹಿಡಿದು ಭಾವಸಾರ ಕ್ಷತ್ರಿಯಿಂದ ಹಿಡಿದು ಪಟೇಗಾರ ಸಮುದಾಯದಿಂದ ಹಿಡಿದು ದೊಡ್ಡ ಸಂಖ್ಯೆಯಲ್ಲಿ, ಈಗ ಕುರುಬರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಇವೆಲ್ಲವೂ ಕೂಡ ಹೇಗೆ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದು ಬಾಗಲಕೋಟೆಯಲ್ಲಿ
ಅದರ ಫಲಿತಾಂಶದ ಮೇಲೆ ಅವಲಂಬಿತ. ಕಳೆದ ಬಾರಿ ವೀರಣ್ಣ ಚರಂದಿಮಠ ಹೇಳಿದರು, ನನಗೆ ಒಳ ಮೀಸಲಾತಿ ಕೊಟ್ಟಷ್ಟು ಹೊಡೆತ ನನ್ನ ತಮ್ಮ ಕೊಡಲಿಲ್ಲ ಅಂತ ಎಸ್, ಹೌದು, ವೀರಣ್ಣ ಚರಂದಿಮಠ. ಹೌದು. ಅದರ ಅರ್ಥ ಈ ಬಾರಿ ಒಳ ಮೀಸಲಾತಿ ಯಾರಿಗೆ ಏಟ್ ಕೊಡುತ್ತೆ, ದಟ್ ವಿಲ್ ಡಿಸೈಡ್ ಬಾಗಲಕೋಟ್ ಅಂತ ನನಗನ್ಸುತ್ತೆ ಜಿತ್ತು. ಎಸ್, ಅದರ ಜೊತೆಗೆ 6 ದಿನಗಳ ಪ್ರಚಾರ ಸಿದ್ದರಾಮಯ್ಯನವ್ರದ್ದು ಡೆಫಿನೆಟ್ಲಿ ಬಾಗಲಕೋಟೆಯಲ್ಲಿ ಅದರದ್ದೇ ಆದ ಇಂಪ್ಯಾಕ್ಟ್ ಮಾಡಿರುತ್ತೆ. DK ಶಿವಕುಮಾರ್ ಅವರು ದಾವಣಗೆರೆಯನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ, ಅದರದ್ದೇ ಆದಂಥ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಇರುತ್ತೆ. ಕರ್ನಾಟಕದಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಗೆ ಉಪಚುನಾವಣೆ, ಅದರ ಜೊತೆಗೆ 5 ರಾಜ್ಯಗಳಿಗೆ ವಿಧಾನಸಭಾ ಚುನಾವಣೆಗಳು ನಡೀತಾ ಇದ್ದಾವೆ. ಅಸ್ಸಾಂ, ಪಶ್ಚಿಮ ಬಂಗಾಳ, ತಮಿಳುನಾಡು, ಕೇರಳ ಹಾಗೂ ಪುದುಚೇರಿ. ಈ ಚುನಾವಣೆಗಳ ಫಲಿತಾಂಶ ಏನಾಗಬಹುದು ಅಂತ ಅನೇಕ ಪ್ರೀಪೋಲ್ ಸರ್ವೆಗಳು ಬರ್ತಾ ಇದ್ದಾವೆ. ಮ್ಯಾಟ್ರಿಕ್ಸ್ನ ಸರ್ವೆ ಬಂದಿದೆ. ಇದುವರೆಗಿನ ಸರ್ವೆಗಳು ಏನು ಹೇಳ್ತಾ ಇದ್ದಾವೆ ಅನ್ನುವುದನ್ನು ನಿಮ್ಮೆದುರಿಗಿಡ್ತೀವಿ. ಪಶ್ಚಿಮ ಬಂಗಾಳದಿಂದ ಆರಂಭಿಸೋಣ. ಪಶ್ಚಿಮ ಬಂಗಾಳ ಬಿಜೆಪಿ ಸರಳ ಬಹುಮತಕ್ಕೆ ಹತ್ತಿರ ಬರಬಹುದೇ ಹೊರತು ಅಂತಿಮ ಗೆಲುವು ಮಮತಾ ಬ್ಯಾನರ್ಜಿದೆ ಅಂತ ಈ ಸರ್ವೆಗಳು ಹೇಳ್ತಾ ಇದ್ದಾವೆ. ಕಳೆದ ಸಲಕ್ಕೆ ಹೋಲಿಸಿದರೆ ಬಿಜೆಪಿಯ ಪರ್ಫಾರ್ಮೆನ್ಸ್ ಬೆಟರ್ ಆಗಬಹುದು, ಆದರೆ ಅಂತಿಮ ಗೆಲುವು ತೃಣಮೂಲ ಕಾಂಗ್ರೆಸ್ದು ಅಂತ ಅನೇಕ ಸರ್ವೆಗಳ ಭವಿಷ್ಯ. ಮ್ಯಾಟ್ರಿಕ್ಸ್ ಸರ್ವೆಯ ಸಂಖ್ಯೆಗಳನ್ನು ನೋಡ್ತಾ ಇದ್ದೀವಿ. 294 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಪಶ್ಚಿಮ ಬಂಗಾಳದಲ್ಲಿ ಬಹುಮತಕ್ಕೆ 148 ಬೇಕು. ಇದುವರೆಗಿನ ಸರ್ವೆಗಳೇನು ಹೇಳ್ತಾ ಇದ್ದಾವೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಮ್ಯಾಟ್ರಿಕ್ಸ್ ಪ್ರಕಾರ 140ರಿಂದ 160 ತೃಣಮೂಲ ಕಾಂಗ್ರೆಸ್, ವರ್ಸ್ಟ್ ಕೇಸ್ ಸಿನಾರಿಯೋ 140 ಕ್ಷೇತ್ರಗಳನ್ನ ತೃಣಮೂಲ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ABP ನ್ಯೂಸ್ ಸರ್ವೆಯ ರೇಂಜ್ ಬಹಳ ದೊಡ್ಡದಿದೆ. 115 ಮಿನಿಮಮ್ಮು, 170 ಮ್ಯಾಕ್ಸಿಮಮ್ಮು ಅಂತ. CNN ಅವರು ಹೇಳ್ತಾರೆ 169 ಮಿನಿಮಮ್ TMCಗೆ ಅಂತ. 169ರಿಂದ 179, ಕೇವಲ 10 ಸ್ಥಾನಗಳ ರೇಂಜ್ ಕೊಟ್ಟಿದ್ದಾರೆ. ಮ್ಯಾಟ್ರಿಕ್ಸ್ ಪ್ರಕಾರ ಬಿಜೆಪಿ 130ರಿಂದ 150. ಬಿಜೆಪಿ ಸರಳ ಬಹುಮತವನ್ನು ಪಡೆಯುವ ಸಾಧ್ಯತೆಯನ್ನ ಮ್ಯಾಟ್ರಿಕ್ಸ್ ಅಲ್ಲಗಳಿತಾ ಇಲ್ಲ. ಅದೇ ABP ನ್ಯೂಸ್ ಪ್ರಕಾರ 100ರಿಂದ 115 ಬಿಜೆಪಿ ಸರಳ ಬಹುಮತಕ್ಕೆ ತುಂಬಾ ಸ್ಥಾನಗಳ ಕಡಿಮೆ ಆಗ್ತವೆ ಬಿಜೆಪಿಗೆ. CNN ಪ್ರಕಾರವೂ ಕೂಡ 113ರಿಂದ 123 ಬಿಜೆಪಿ. ಮ್ಯಾಟ್ರಿಕ್ಸ್ ಒಂದು ಓವರ್ಲ್ಯಾಪಿಂಗ್ ನಂಬರ್ಗಳನ್ನು ಕೊಡ್ತಾ ಇದೆ ಅನ್ನುವುದು ಬಿಟ್ರೆ ABP ನ್ಯೂಸ್ ಮತ್ತು CNN ಪ್ರಕಾರ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇನ್ ಆಲ್ ಪ್ರೊಬ್ಯಾಬಿಲಿಟಿ ಅಧಿಕಾರಕ್ಕೆ ಬರುವ ಪಕ್ಷ ತೃಣಮೂಲ ಕಾಂಗ್ರೆಸ್.
ಟಿಎಂಸಿ ಕಳೆದ ಸಲ 215 ಕ್ಷೇತ್ರ ಗೆದ್ದಿತ್ತು. ಈ ಸಲ ಅದರ ಸ್ಥಾನಗಳ ಕಡಿಮೆ ಆಗ್ತವೆ. ಕಳೆದ ಸಲ 77 ಕ್ಷೇತ್ರ ಗೆದ್ದಿದ್ದ ಬಿಜೆಪಿಯ ಸ್ಥಾನಗಳು ಗಣನೀಯವಾಗಿ ಹೆಚ್ಚಾಗ್ತವೆ ಅಂತ 3 ಸರ್ವೆಗಳು ಹೇಳ್ತಾ ಇದ್ದಾವೆ. ಆದರೂ ಅಂತಿಮವಾಗಿ ಅಧಿಕಾರಕ್ಕೆ ಬರುವ ಸಾಧ್ಯತೆ ತೃಣಮೂಲ ಕಾಂಗ್ರೆಸ್ಸಿಗೆ, ಅರ್ಥಾತ್ ಮಮತಾ ಬ್ಯಾನರ್ಜಿ ಅವರಿಗೆ ಹೆಚ್ಚು. ಮ್ಯಾಟ್ರಿಸ್ನವರ ಪ್ರಕಾರ ಕೇವಲ 2% ವೋಟ್ ಡಿಫರೆನ್ಸ್ ಇರುತ್ತೆ ತೃಣಮೂಲ ಕಾಂಗ್ರೆಸ್ ಮತ್ತು ಬಿಜೆಪಿ. 43% ಟಿಎಂಸಿ ಆದರೆ 41% ಬಿಜೆಪಿ. ಮತ್ತೊಮ್ಮೆ ನಮ್ಮ ಪೊಲಿಟಿಕಲ್ ಎಡಿಟರ್ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಏನನ್ಸುತ್ತೆ ಪಶ್ಚಿಮ ಬಂಗಾಳ SIR ನಕಲಿ ಮತದಾರರನ್ನು ತೆಗೆದುಹಾಕಿದೆ, ಆದ್ದರಿಂದ ನಮಗೆ ದೊಡ್ಡ ಸಾಧ್ಯತೆ ಇದೆ ಅಂತ ಬಿಜೆಪಿಯವರು ಮಾತಾಡ್ತಾರೆ. ಅದೇ ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಏನೇನಾಯಿತು ಅನ್ನೋದನ್ನು ನೋಡಿದ್ದೀವಿ. ಹೆಚ್ಚು ಕಡಿಮೆ ಕೇಂದ್ರದ ಅರೆಸೇನಾ ಪಡೆಗಳು ಕಂಟ್ರೋಲಿಗೆ ತಗೊಂಡಂಗಿದ್ದಾವೆ ಪಶ್ಚಿಮ ಬಂಗಾಳವನ್ನು. ಅದೇ ನೋಡಿ, ಪಶ್ಚಿಮ ಬಂಗಾಳ ಅಂದ ತಕ್ಷಣ ಲಾ ಆ್ಯಂಡ್ ಆರ್ಡರು, ಇನ್ಫ್ರಾಸ್ಟ್ರಕ್ಚರು, ವುಮನ್ ಸೇಫ್ಟಿ ಇವೆಲ್ಲವೂ ಕೂಡ ಚುನಾವಣಾ ವಿಷಯಗಳಿವೆ. ಎಸ್, ಆದರೆ ನನಗನ್ಸುತ್ತೆ 2 ಓವರ್ ಆರ್ಚಿಂಗ್ ಫ್ಯಾಕ್ಟರ್ಗಳು ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಕಾಣ್ತಿವೆ. ಒಂದು SIR. ಬಿಜೆಪಿಗೆ ಅನಿಸ್ತಾ ಇದೆ 91 ಲಕ್ಷ ಮತದಾರರನ್ನು ಡಿಲೀಟ್ ಮಾಡಲಾಗಿದೆ ಇಲ್ಲಿಯವರೆಗೆ ಒಟ್ಟು. ಮುರ್ಷಿದಾಬಾದ್ ಎಲ್ಲಿ 30 ಸೀಟ್ಗಳನ್ನು ಕಳೆದ ಬಾರಿ ತೃಣಮೂಲ್ ಕಾಂಗ್ರೆಸ್ ಗೆದ್ದಿತ್ತು, ಆ ಜಿಲ್ಲೆಯೊಂದರಲ್ಲೇ ಅತಿ ಹೆಚ್ಚು SIR ಕಾರಣದಿಂದ ವೋಟ್ಗಳು ಡಿಲೀಟ್ ಆಗಿವೆ. ಯಾಕಂದರೆ ಬಾಂಗ್ಲಾದೇಶಿ ಮುಸಲ್ಮಾನರ ಸಂಖ್ಯೆ ಆ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಅಂತಕ್ಕಂಥದ್ದು ಕೂಡ ಒಂದು ವಾದವಿತ್ತು. ಎಸ್, ನೋಡಿ, SIR ಯಾವ ಮಟ್ಟದ ಫಿಲಿಪ್ ಬಿಜೆಪಿ ಕೊಡುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಆದರೆ ರಿಯಲಿಸ್ಟಿಕ್ ಟರ್ಮ್ಸಲ್ಲಿ ನೋಡಿದಾಗ ಅಜಿತ್, 5 ಜಿಲ್ಲೆಗಳು ಮುರ್ಷಿದಾಬಾದ್, ಮಾಲ್ಡಾ, ನಾರ್ತ್ ದಿಂಜಾಪುರ್, ಸೌತ್ 24 ಪರಗಣ ಮತ್ತು ಬೀರ್ಭೂಮ್, ಈ 5 ಜಿಲ್ಲೆಗಳಲ್ಲಿ ನಿಮಗೆ ಹೆಚ್ಚು ಕಡಿಮೆ 35%ಗಿಂತ ಜಾಸ್ತಿ ಮುಸ್ಲಿಂ ಜನಸಂಖ್ಯೆ ಇದೆ. ಕೆಲವೊಂದು ಜಿಲ್ಲೆಯಲ್ಲಿ 60ರವರೆಗಿದೆ, ಕೆಲವೊಂದು ಜಿಲ್ಲೆಯಲ್ಲಿ ಕನಿಷ್ಠ 30 ಇದೆ, ಅಂದರೆ 30 to 60% ಇದೆ. ಅದರಲ್ಲೂ ನೀವು ನೋಡೋದಾದರೆ 89 ಅಸೆಂಬ್ಲಿ ಸೀಟ್ಗಳು ಈ 5 ಜಿಲ್ಲೆಯಲ್ಲಿ ಬರ್ತವೆ, ಮುಸ್ಲಿಂ ಬಾಹುಳ್ಯ ಜಿಲ್ಲೆಗಳಲ್ಲಿ. ಕಳೆದ ಬಾರಿ 89ರಲ್ಲಿ ತೃಣಮೂಲ್ ಕಾಂಗ್ರೆಸ್ 84ರಿಂದ 85 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಈ 89ರಲ್ಲಿ 112 ಮುಸ್ಲಿಂ ಬಾಹುಳ್ಯ, 25%ಗಿಂತ ಅಬೌವ್ ತೆಗೆದುಕೊಂಡ್ರೆ ನೀವು 112 ಸೀಟ್ ಬರ್ತವೆ. ಅದರಲ್ಲಿ 106 ಸೀಟನ್ನು ತೃಣಮೂಲ್ ಕಾಂಗ್ರೆಸ್ ಗೆದ್ದಿತ್ತು. ಓಕೆ, 106 ಔಟ್ ಆಫ್ 112. ನೀವು ಹಿಂದೂ ಬಾಹುಳ್ಯ ಸೀಟ್ಗಳನ್ನು ತೆಗೆದುಕೊಂಡ್ರೆ, ಈಗ ಮತುವಾ ಸಮುದಾಯ ಇದೆ, ಅದು ಕೂಡ ಬಾಂಗ್ಲಾದೇಶದಿಂದ ಬಂದಿರತಕ್ಕಂಥ ಹಿಂದೂ ಪರಿಶಿಷ್ಟ ಜಾತಿಯ ಸಮುದಾಯ. ಓಕೆ, ಆ 70 ಸೀಟ್ಗಳಲ್ಲಿ ಬಿಜೆಪಿ ಹೆಚ್ಚು ಕಡಿಮೆ 45 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. ಹಿಂದೂ ಬಾಹುಳ್ಯ ಮತುವಾ ಸಮುದಾಯ ಇರತಕ್ಕಂಥ ಸೀಟ್ಗಳು. ಅಂದರೆ ತೃಣಮೂಲ್ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ 2011ಕ್ಕೆ ನೀವು ಮೊದಲ ಬಾರಿ ಮಮತಾ ಬ್ಯಾನರ್ಜಿ ಗೆದ್ದಾಗ ಇದೇ 89 ಸೀಟ್ಗಳಲ್ಲಿ ತೃಣಮೂಲ್ ಕಾಂಗ್ರೆಸ್ 35ರಿಂದ 40 ಗೆದ್ದಿತ್ತು. ಲೆಫ್ಟ್ ಮತ್ತು ಕಾಂಗ್ರೆಸ್ ಉಳಿದ ಸೀಟ್ಗಳನ್ನು 40-45 ಸೀಟ್ಗಳನ್ನು ಗೆದ್ದುಕೊಂಡಿತ್ತು. 2021ರಲ್ಲಿ ಹೆಚ್ಚು ಕಡಿಮೆ ಒಂದು ಅಂದಾಜಿನ ಪ್ರಕಾರ ಅಜಿತ್ 100ಕ್ಕೆ 77 ಜನ ಮುಸಲ್ಮಾನರು ಬಂದು ತೃಣಮೂಲ್ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರು. 77%. ಅದು ನೀವು ಲೋಕಸಭೆಗೆ ಹೋದಾಗ ಇಟ್ ವಾಸ್ ಅರೌಂಡ್ 84 to 85%. ಮೈ ಗುಡ್ನೆಸ್. ಓಕೆ ಓಕೆ ಓಕೆ, ಆ ಕಾರಣದಿಂದ ಈ ಬಾರಿಯೂ ಕೂಡ ಒಂದು ವೇಳೆ ಬಿಜೆಪಿ ಅಂದರೆ ಏನು ಸೀಟ್ ಪ್ರೊಜೆಕ್ಷನ್ಸ್ ನಾವು ನೋಡ್ತಾ ಇದ್ದೀವಿ, ಈ ಸೀಟ್ ಪ್ರೊಜೆಕ್ಷನ್ಸ್ ನೋಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನನಗನ್ಸುತ್ತೆ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಬಿಜೆಪಿ ಇನ್ರೋಡ್ಸ್ ಮಾಡಿ ಅಲ್ಲಿ TMCಯನ್ನು ತಡೆದ್ರೆ ಮಾತ್ರ TMC ಬಹುಮತಕ್ಕೆ ಬರೋದನ್ನು ತಡಿಬೋದು, ಈಕ್ವಲ್ ನಂಬರ್ ಆಫ್ ಸೀಟ್ಸ್ ಬರ್ಬೋದು. ಓಕೆ, ಅದರ್ವೈಸ್ 2021ರಲ್ಲಾದಂತೆ ಬಿಜೆಪಿ ವೋಟ್ಗಳನ್ನು ತೆಗೆದುಕೊಳ್ತಾ ಇದೆ, ಬಟ್ ಸೀಟ್ ಕನ್ವರ್ಷನ್ ಆಗ್ತಾ ಇಲ್ಲ ಅನ್ನೋದಾದರೆ 77ಕ್ಕೆ ಕಳೆದ ಬಾರಿ ಬಿಜೆಪಿ ನಿಂತಿತ್ತು, ಬಹುತೇಕ ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಗೆದ್ದಿತ್ತು. ಒಂದು ವೇಳೆ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬೇಕಾದ್ರೆ
182 ಸೀಟ್ಗಳು ಉಳಿತವೆ, ಹಿಂದೂ ಬಾಹುಳ್ಯನೇ ಅನ್ಕೋಣ. ಅದರಲ್ಲಿ ನೀವು ಸುಮಾರು 70% ಸ್ಟ್ರೈಕ್ ರೇಟ್ ಮಾಡಿದರೆ ಮಾತ್ರ ಬಿಜೆಪಿ ಅಧಿಕಾರಕ್ಕೆ ಬರಬಹುದು. ಎಸ್, 182ರಲ್ಲಿ 70%. ತೃಣಮೂಲ್ ಕಾಂಗ್ರೆಸ್ಗೆ 112ರಲ್ಲಿ 106 ಗೆದ್ದಿತ್ತು ಲಾಸ್ಟ್ ಟೈಮ್. ಎಸ್, ಹಿಂದೂ ಬಾಹುಳ್ಯ ಹಿಂದೂ ಬಾಹುಳ್ಯ 182ದಲ್ಲಿ ತೃಣಮೂಲ್ 42 ಗೆದ್ರು ಬಹುಮತಕ್ಕೆ ಬಂದ್ಬಿಡುತ್ತೆ. ಕರೆಕ್ಟ್, ಹೌದು. 42 ಗೆದ್ರು, ಇಟ್ ವಿಲ್ ಕ್ರಾಸ್ 148. ಸೊ ಇಡೀ ಚುನಾವಣೆ ಇರ್ತಕ್ಕಂಥದ್ದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ. ಆಗಾಗ ಈ ಬಾಂಗ್ಲಾದೇಶಿ ಮುಸಲ್ಮಾನರ ಡಿಪೋರ್ಟೇಷನ್ ಏನು ನಡೆಯುತ್ತಲ್ಲ, ತೃಣಮೂಲ್ ಕಾಂಗ್ರೆಸ್ ಯಾಕೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗುತ್ತೆ ಅನ್ನೋದಕ್ಕೆ ಪ್ರಶ್ನೆಗೆ ಉತ್ತರ ಈ ಸ್ಟ್ಯಾಟಿಸ್ಟಿಕ್ಸ್ ನಲ್ಲಿದೆ. ಎಸ್ ಎಸ್. ಹೀಗಾಗಿ ನನಗನ್ಸುತ್ತೆ ಮಮತಾ ಬ್ಯಾನರ್ಜಿ ಅಡ್ವಾಂಟೇಜ್ ಇರ್ತಕ್ಕಂಥದ್ದು, ದಟ್ ಈಸ್ ಅ ಫಿಕ್ಸ್ ಡಿಪಾಸಿಟ್ ಆಫ್ ಸೀಟ್ಸ್. ಮುರ್ಷಿದಾಬಾದ್, ಮಾಲ್ದಾ, ಬೀರ್ಭೂಮ್, ಬಿಂಜಾಪುರ್, 24 ಪರಗಣ, ಈ 5 ಜಿಲ್ಲೆಗಳ ಸೀಟ್ಗಳೇನಿವೆ ಅವು ತೃಣಮೂಲ್ ಕಾಂಗ್ರೆಸ್ಗೆ ಒಂದು ರೀತಿಯ ಫಿಕ್ಸ್ ಡಿಪಾಸಿಟ್ ಸೀಟ್ ಇದ್ದಂತೆ. ದೇ ವಿಲ್ ಸ್ಟಾರ್ಟ್ ಫ್ರಮ್ 100. ಎಸ್, ಬಿಜೆಪಿಗೆ ಅಡ್ವಾಂಟೇಜ್ ಇಲ್ಲ. ಬಿಜೆಪಿ ಹಿಂದೂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಏನಾದರೂ ತನ್ನ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡ್ರೆ ಆಗ 100, 120, 130 ಹತ್ತಿರ ಬರಬೇಕಾದ್ರೆ ಬಿಜೆಪಿಗೆ ಒಂದು ದೊಡ್ಡ ಹೈ ಜಂಪ್ನ ಅವಶ್ಯಕತೆ. ನೀವು ಹೇಳ್ದಂಗೆ ಮೋರ್ ದೆನ್ 70% ಸ್ಟ್ರೈಕ್ ರೇಟ್ ಆಗಬೇಕು. ಆಮೇಲೆ SIR ಕಾರಣದಿಂದಾಗಿ ತೃಣಮೂಲ್ ಕಾಂಗ್ರೆಸ್ಸಿಗೆ 91 ಲಕ್ಷ ವೋಟರ್ಸ್ಗಳನ್ನ ಡಿಲೀಟ್ ಮಾಡಲಾಯಿತು. ಬಿಹಾರದಲ್ಲಿ ಹೆಚ್ಚು ಕಡಿಮೆ 54 ಲಕ್ಷ ವೋಟ್ಗಳು ಡಿಲೀಟ್ ಆದವು ಬಿಹಾರದಲ್ಲಿ. ಎಸ್, ಅದಾದ್ಮೇಲೆ ಬಿಜೆಪಿಗೆ ಒಂದು ದೊಡ್ಡ ಬಹುಮತ ದೊರಕಿತು. ಪಶ್ಚಿಮ ಬಂಗಾಳದಲ್ಲಿ ಈ ವೋಟ್ ಡಿಲೀಷನ್ ಏನು ಇಂಪ್ಯಾಕ್ಟ್ ಮಾಡುತ್ತೆ ಒಂದು ಭಾಗ. ಅದಕ್ಕೆ ಈಗ ಹುಮಾಯೂನ್ ಕಬೀರನ್ನು ಯಾಕಷ್ಟು ಇಂಟ್ರೆಸ್ಟಿಂಗ್ಲಿ ನೋಡಲಾಗ್ತಾ ಇತ್ತು. OIC ಏನು 2020 ಚುನಾವಣೆಯಲ್ಲಿ ಬಿಹಾರದಲ್ಲಿ ಮಾಡಿದರು. ಕಿಶನ್ಗಂಜ್ ಅಲ್ಲಿ ಇಲ್ಲೊಂದು ಸೀಮಾಂಚಲದಲ್ಲಿ ಒಂದು 5 ಸೀಟ್ ಗೆದ್ದರು, ಒಂದು 15 ಸೀಟ್ RJD ಸೋಲಿಸಿದ್ರು. ಆ ರೀತಿ ಹುಮಾಯೂನ್ ಕಬೀರರ ಪಕ್ಷ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಅಂತಕ್ಕಂಥದ್ರ ಬಗ್ಗೆ ಒಂದು ಕುತೂಹಲ ಇತ್ತು. ಆದರೆ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಮುಸ್ಲಿಂ ಮತದಾರ ಕೂಡ ಯಾರು BJPಯನ್ನು ಸೋಲಿಸ್ತಾರೋ ಅಷ್ಟೇ ಅವ್ರ ಕಡೆ ಹೆಚ್ಚು ವಾಲ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಅದರ ಲಾಭ ಮಮತಾ ಬ್ಯಾನರ್ಜಿಗೆ ಇನ್ನೊಮ್ಮೆ ಕೂಡ ಆಗಬಹುದು ಅನ್ನೋದು ಸರ್ವೆ ಇಂಡಿಕೇಟರ್ಸ್ ತೋರಿಸ್ತಾ ಇದೆ. ಆದರೆ ಪ್ರತಿ ಚುನಾವಣೆಯಲ್ಲೂ ಮಮತಾ ಬ್ಯಾನರ್ಜಿ ಒಂದು ಮುಸ್ಲಿಂ ಓಲೈಕೆ ಟ್ರಂಪ್ ಕಾರ್ಡನ್ನು ಏನು ಬಳಸ್ತಾ ಇದ್ರೆ ಈ ಸಲ ಬಳಸಿಲ್ಲ ನೋಡಿ. ತುಂಬ ಬ್ಯಾಲೆನ್ಸಿಂಗ್ ಆಗಿ ಕ್ಯಾಂಪೇನ್ ಇದೆ ಅವ್ರದ್ದು. ಅದೇ ರೀತಿ ಕಾಂಗ್ರೆಸ್ ಕೂಡ ಕರ್ನಾಟಕದಲ್ಲಿ ಮುಸ್ಲಿಂ ಸೀಟ್ ಕೊಡದೆ ಶಾಮ್ನೂರ್ ಕುಟುಂಬಕ್ಕೆ ಸೀಟ್ ಕೊಡ್ತು. ಯಾಕಂದರೆ ಕಾಂಗ್ರೆಸ್ಗೆ ಅನ್ಸುತ್ತೆ ಮುಸ್ಲಿಂ ವೋಟ್ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಅಲ್ಲಿ ಬೇರೆ ಅದಕ್ಕೆ ಯಾರೂ ಕ್ಲೇಮೆಂಟ್ಸ್ ಇಲ್ಲ. ಮಮತಾರ ರಾಜ್ಯದಲ್ಲೂ ಕೂಡ ಲೆಫ್ಟ್ ಮತ್ತು ಕಾಂಗ್ರೆಸ್ ಆಲ್ಮೋಸ್ಟ್ ಡೆಸಿಮೇಟ್ ಆಗಿ ಹೋಗಿವೆ. ಎಸ್, ಟೋಟಲ್ ಅಂದರೆ ನಿಮಗೆ ಡೈರೆಕ್ಟ್ ಕಂಟೆಸ್ಟ್ ಇರೋದು ಬಿಜೆಪಿ TMC. ಹೌದು. ಆ್ಯಂಡ್ ತೃಣಮೂಲ್ಗೂ ಕೂಡ ಬಿಜೆಪಿ ಅಂತ ಇದ್ದಾಗ ಮುಸ್ಲಿಂ ಬಾಹುಳ್ಯ ಕ್ಷೇತ್ರಗಳಲ್ಲಿ ಎಲ್ಲಿ 89ರಲ್ಲಿ 35 ತೆಗೆದುಕೊಳ್ತಾ ಇದ್ರು 2011ರಲ್ಲಿ, ಶಿ ಹ್ಯಾಸ್ ರೀಚ್ಡ್ ಫಾರ್ 84-85 ಸೀಟ್ಸ್. ಎಸ್, ಅಂದರೆ ಎದುರುಗಡೆ ಬಿಜೆಪಿ ಇದ್ದ. ಬಿಜೆಪಿಗೆ ಹೆಂಗೆ ಕಾಂಗ್ರೆಸ್ನ ತುಷ್ಟೀಕರಣ ಸಹಾಯ ಮಾಡುತ್ತೋ, ಬಿಜೆಪಿಯ ಹಿಂದುತ್ವ ಪಶ್ಚಿಮ ಬಂಗಾಳದಂಥ ಮುಸ್ಲಿಂ ಬಾಹುಳ್ಯ ಜಿಲ್ಲೆಗಳಲ್ಲಿ ಮಮತಾಗೂ ಕೂಡ ಅದು ರಿಚ್ ಡಿವಿಡೆಂಡ್ ಅನ್ನು ಕೊಡ್ತಾ ಇದೆ. ಎಸ್, ಪಶ್ಚಿಮ ಬಂಗಾಳ ಆಯಿತು, ತಮಿಳುನಾಡು ನೋಡೋಣ. ತಮಿಳುನಾಡಿನಲ್ಲಿ ಸರ್ಕಾರ ಬದಲಾಗುವ ಸಾಧ್ಯತೆಗಳ ಕಡೆ ತೋರಿಸ್ತಾ ಇದ್ದಾವೆ ಚುನಾವಣಾ ಪೂರ್ವ ಸಮೀಕ್ಷೆಗಳು. DMK ಸರ್ಕಾರ ಹೋಗಿ NDA ಸರ್ಕಾರ ಬರೋದು ಖಚಿತವಾ? DMK ಮೈತ್ರಿಕೂಟ 102ರಿಂದ 115, NDA 107ರಿಂದ 120, TVK 5ರಿಂದ 12, ಇತರೆ 1ರಿಂದ 6. ಮ್ಯಾಟ್ರಿಕ್ಸ್ನ ಸಮೀಕ್ಷೆ ಇದು. ಮ್ಯಾಜಿಕ್ ನಂಬರ್ 118. ಈ ಸರ್ವೆಯ ಮೀನ್ ನಂಬರ್ ಅನ್ನು ತಗೊಂಡ್ರೆ ತಮಿಳುನಾಡಿನಲ್ಲಿ ಹಂಗ್ ಅಸೆಂಬ್ಲಿ ಆಗತ್ತೆ. AIADMK ನೇತೃತ್ವದ NDA ಸಿಂಗಲ್ ಲಾರ್ಜೆಸ್ಟ್ ಅಲಯನ್ಸ್ ಆಗುತ್ತೆ ಮೀನ್ ನಂಬರ್ಸ್ ತಗೊಂಡ್ರೆ. ಈ ಸರ್ವೆಯ ಪ್ರಕಾರದ ಬೆಸ್ಟ್ ಪರ್ಫಾರ್ಮೆನ್ಸ್ ಅವರು ಮಾಡಿದ್ರೆ ಅಧಿಕಾರಕ್ಕೆ ಬರ್ತಾರೆ. ಬೇರೆ ಬೇರೆ ಸಮೀಕ್ಷೆಗಳು ಏನು ಹೇಳ್ತಿದ್ದಾವೆ ನೋಡಿ ತಮಿಳುನಾಡಿನಲ್ಲಿ. ಮ್ಯಾಟ್ರಿಕ್ಸ್ ಸಂಖ್ಯೆಯನ್ನು ನಾನು ಹೇಳಿದೆ. DMK
ನೇತೃತ್ವದ ಮೈತ್ರಿಕೂಟ 102ರಿಂದ 115 ಮ್ಯಾಟ್ರಿಕ್ಸ್ ಪ್ರಕಾರ. ABP ನ್ಯೂಸ್ ಪ್ರಕಾರ 104ರಿಂದ 114, CNN ಪ್ರಕಾರ 90ರಿಂದ 100. ಮ್ಯಾಟ್ರಿಕ್ಸ್ ಪ್ರಕಾರ NDA ಬಿಜೆಪಿ, AIADMK ಮತ್ತು ಇತರ ಪಕ್ಷಗಳನ್ನೊಳಗೊಂಡ NDA 107ರಿಂದ 120 ಮ್ಯಾಟ್ರಿಕ್ಸ್ ಪ್ರಕಾರ. ಸರಳ ಬಹುಮತದ ಸಾಧ್ಯತೆ ಇದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಮಾಡಿದ್ರೆ. ABP ನ್ಯೂಸ್ ಪ್ರಕಾರ NDA ಅಧಿಕಾರಕ್ಕೆ ಬರುವ ಸಾಧ್ಯತೆ ಇನ್ನೂ ಹೆಚ್ಚು, 127ರ ತನಕ ಗೆಲ್ಲಬಹುದು. CNN ಪ್ರಕಾರ NDA ಅಧಿಕಾರಕ್ಕೆ ಬರೋದು ಖಚಿತ. ಚಿತ್ರನಟ ವಿಜಯ್ರ TVK ತಮಿಳುನಾಡಿನ ಪಾಲಿಗೆ ಹೊಸ ಫಿನಾಮಿನಾ. ಮ್ಯಾಕ್ಸಿಮಮ್ 12ರ ತನಕ ಗೆಲ್ಲಬಹುದು ಈ ಸರ್ವೆಗಳನ್ನು ನಂಬೋದಾದ್ರೆ. ನೂರ 18 ಮ್ಯಾಜಿಕ್ ನಂಬರ್ ತಮಿಳುನಾಡಿನಲ್ಲಿ. ಕಳೆದ ಸಲ DMK ನೇತೃತ್ವದ ಮೈತ್ರಿಕೂಟ 133 ಕ್ಷೇತ್ರಗಳ DMK ಏಕಾಂಗಿಯಾಗಿ 133 ಗೆದ್ದಿತ್ತು. ಮೈತ್ರಿಕೂಟ ಒಟ್ಟಾರೆಯಾಗಿ 159 ಗೆದ್ದಿತ್ತು. NDA ಅದರಲ್ಲಿ AIADMK ಮಾತ್ರ ಗೆದ್ದದ್ದು 66 ಕ್ಷೇತ್ರಗಳನ್ನು. 2021ರ ಫಲಿತಾಂಶ ನೋಡ್ತಾ ಇದ್ದೀರಿ. ಬಿಜೆಪಿ ಯಾವುದೇ ಸ್ಥಾನ ಗೆದ್ದಿರಲಿಲ್ಲ. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ತಮಿಳುನಾಡು AIADMK ಬಿಜೆಪಿಯ ಮರುಮೈತ್ರಿ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲದದ್ದು ಮತ್ತೆ ವಿಧಾನಸಭಾ ಚುನಾವಣೆಗೆ ಬಂದಿದೆ. ಅದರ ಲಾಭ ಆಗೋಂಗೆ ಕಾಣಿಸ್ತಾ ಇದೆ ಸರ್ವೆಗಳನ್ನು ನಂಬೋದಾದರೆ. ಅಜಿತ್, ಒಂದು ರೀತಿಯ ಇನಿಷಿಯಲ್ ಹಿಕಪ್ಸ್ಗಳ ನಂತರ ಸರ್ವೆಗಳು ತೋರಿಸ್ತಾ ಇರುವ ಪ್ರಕಾರ AIADMKಗೆ ಒಂದು ಎಡ್ಜ್ ಚುನಾವಣೆಯಲ್ಲಿ ನಿಧಾನವಾಗಿ ಸಿಗ್ತಾ ಇದೆ. ಅನೇಕ ವಿಷಯಗಳಿವೆ ಅದರಲ್ಲಿ. ಡೆಟ್ ಟ್ರ್ಯಾಪ್ ಇರಬಹುದು, ಆ್ಯಂಟಿ ಇನ್ಕಂಬನ್ಸಿ ಇರಬಹುದು, ಲೋಕಲ್ DMKಯ ಶಾಸಕರ ವಿರುದ್ಧದ ಆ್ಯಂಟಿ ಇನ್ಕಂಬನ್ಸಿ ದೊಡ್ಡ ಪ್ರಮಾಣದಲ್ಲಿ ಏಟ್ ಮಾಡ್ಬೋದು DMKಗೆ ಅಂತಕ್ಕಂಥದ್ದನ್ನು ಸರ್ವೆ ರಿಪೋರ್ಟ್ಸ್ಗಳು ಹೇಳ್ತಾ ಇವೆ. ಅಂದರೆ MK ಸ್ಟಾಲಿನ್ ಲೀಡರ್ಶಿಪ್ ಸ್ಟ್ರಾಂಗ್ ಆಗಿದ್ದರೂ ಕೂಡ ಕೆಳಗಡೆ ಆ ರೀತಿಯಾಗಿರ್ತಕ್ಕಂಥ ಒಂದು ಚೇಂಜ್ ನಡೀಬಹುದು. ಆ್ಯಂಟಿ ಇನ್ಕಂಬನ್ಸಿ ಲೋಕಲಿ ಭಾಳ ಹರ್ಟ್ ಮಾಡ್ತಿದೆ ಅಂತಕ್ಕಂಥದ್ದು. ತಮಿಳುನಾಡಿನ ಇತಿಹಾಸವನ್ನು ನೋಡಿದರೆ 78ರಲ್ಲಿ ಒಂದು ಸಲ MG ರಾಮಚಂದ್ರನ್, 2016ರಲ್ಲಿ ಜಯಲಲಿತಾ 2ನೇ ಬಾರಿ ಅಧಿಕಾರ ಹಿಡಿದದ್ದು ಬಿಟ್ಟರೆ ಕರುಣಾನಿಧಿಗೂ ಕೂಡ ಇದು ಸಾಧ್ಯ ಆಗಿಲ್ಲ. ಅದೇ DMKಗೆ ಸಾಧ್ಯ ಆಗತ್ತೆ. ಯಾಕಂದರೆ DMK ಕೂಡ ಕಾಂಗ್ರೆಸ್ಗೊಂದು 28 ಸೀಟ್ ಕೊಟ್ಟಿದೆ. 10 ಸೀಟನ್ನು ಪ್ರೇಮ್ಲತಾ ಏನು DMDK ಪಕ್ಷ ಇದೆ ಆ ಪಕ್ಷಕ್ಕೆ ಸ್ಟಾಲಿನ್ 10 ಸೀಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ವ್ಯಾಪಕವಾಗಿರ್ತಕ್ಕಂಥ ಒಂದು ಆಕ್ರೋಶ ಕಾಂಗ್ರೆಸ್ನಲ್ಲೂ ಇದೆ, ಎಡಪಕ್ಷಗಳಲ್ಲೂ ಇದೆ. ಕೊನೆಯ ಕ್ಷಣದಲ್ಲಿ DMDKಗೆ ಯಾಕೆ ಕರ್ಕೊಂಡು ಬಂದ್ರಿ? ವಿಜಯಕಾಂತ್ ತೀರ್ಕೊಂಡ ನಂತರ ಅವರ ಪತ್ನಿಯನ್ನು DMK ಫೋಲ್ಡಿಗೆ ಕರ್ಕೊಂಡು ಬಂದರು, ಅಲಯನ್ಸ್ ಪಾರ್ಟ್ನರ್ ಮಾಡಿಕೊಂಡ್ರು, 10 ಸೀಟ್ ಕೊಟ್ಟರು ಅಂತಕ್ಕಂಥದ್ದು DMKಯಲ್ಲೂ ಕೂಡ ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ. ಕಾಂಗ್ರೆಸ್ ಮತ್ತು ಎಡಪಕ್ಷಗಳಲ್ಲೂ ಕೂಡ ಅಸಮಾಧಾನ ಎದ್ದು ಕಾಣ್ತಿದೆ. ವೋಕಲ್ ಆಗಿರ್ತಕ್ಕಂಥ ಕ್ರಿಟಿಕ್ಸ್ ಇದ್ದಾರೆ. ಇನ್ನು AIADMK ಕಡೆ ಬಂದರೆ ಕೊನೆಯ ಕ್ಷಣದಲ್ಲಿ ವಿಜಯ್ ನಿಲ್ತಾ ಇರ್ತಕ್ಕಂಥದ್ದು ಅಜಿತ್. ಬೇರೆ ರಾಜ್ಯಗಳಲ್ಲಿ ಈಗ ವಿಜಯ್ ಅಂತ ಈಗ ರಾಜಕಾರಣಿ ಕರ್ನಾಟಕದಲ್ಲಿ ಪ್ರಜಾಕೀಯ ಉಪೇಂದ್ರ ಮಾಡಿದರು. ನಾವು ಡೈನಿಂಗ್ ಹಾಲ್ಗಳಲ್ಲಿ ಟಿವಿಯಲ್ಲಿ ನೋಡಿದ್ವಿ ಹೊರತು ಆಕ್ಚುಲ್ ಆನ್ ಗ್ರೌಂಡ್ ಉಪೇಂದ್ರ ಎಫೆಕ್ಟ್ ಏನು ಕಾಣಲಿಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿ ಆ ರೀತಿ ಒಂದು ಬೇರೆ ರೀತಿಯ ಪಾಲಿಟಿಕ್ಸ್ ಮಾಡ್ತೀನಿ ಅಂತ ಹೊರಟ್ರು ಅವ್ರು ಹೊರಟರು. ಅಂದ್ರೆ ನಾನು ಉಪೇಂದ್ರ ಅವರ ಹೆಸರು ತೆಗೆದುಕೊಳ್ತಾ ಇದ್ದೀನಿ. ಉಳಿದ ದೊಡ್ಡ ನಟ ರಾಜಕಾರಣಕ್ಕೆ ಬಂದರೂ ಒಂದು ಸೀಟಲ್ಲಿ ಇಫೆಕ್ಟ್ ಮಾಡ್ಬೋದೇ ಹೊರತು ಇಡೀ ಸ್ಟೇಟಲ್ಲಿ ಇಫೆಕ್ಟ್ ಮಾಡುವಂಥ ಸ್ಥಿತಿ ಕರ್ನಾಟಕದಲ್ಲಿ ಇರಲ್ಲ. ಬಟ್ ತಮಿಳ್ನಾಡಿನಲ್ಲಿ ಹಾಗಲ್ಲ. ಹಿಂದೆ MG ರಾಮಚಂದ್ರನ್, ಜಯಲಲಿತಾ, ಕರುಣಾನಿಧಿ ಇವರೆಲ್ಲ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಂದ ಹಿಂದೆ ಬಂದವರು. ವಿಜಯಕಾಂತ್ ಕೂಡ ಫಿಲ್ಮ್ ಬ್ಯಾಕ್ಗ್ರೌಂಡ್ ಇಂದ ಬಂದವರು. ಹೀಗಾಗಿ ವಿಜಯ್ ದೊಡ್ಡ ಪ್ರಮಾಣದಲ್ಲಿ ಕ್ರೌಡ್ಸ್ಗಳನ್ನು ಸೆಳೀತಾ ಇದ್ದಾರೆ.
ದೊಡ್ಡ ಪ್ರಮಾಣದಲ್ಲಿ ಜನರು ಅವರ ಪ್ರಚಾರ ಸಭೆಗೆ ಬರ್ತಾ ಇದ್ದಾರೆ. ವಿಜಯರನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರೋ, ವೋಟ್ ಹಾಕ್ತಾರೋ, ಇದು ಅಂತಿಮವಾಗಿ ಮೇ 4ಕ್ಕೆ ಗೊತ್ತಾಗತ್ತೆ. ಎಸ್. ಬಟ್ ಸರ್ವೆಗಳು ಹೇಳ್ತಾ ಇವೆ ವಿಜಯ್ ಏನೇ ಇದ್ರೂ ಕೂಡ ದ್ರವಿಡ ಪಕ್ಷಗಳ ವೋಟ್ಗಳನ್ನು ಸೆಳೀತಾ ಇದ್ದಾರೆ. ಅದು DMK ಇಂದ ಈಗ ನ್ಯಾಚುರಲಿ ಆಂಟಿ ಇನ್ಕಂಬನ್ಸಿ ಇದ್ದಾಗ DMKಯ ಮತದಾರ ಬೇರೆ ಕಡೆ ಆಪ್ಷನ್ ನೋಡಿದರೆ ವಿಜಯ್ ಕಾಣ್ತಾರೆ. ಅವರೇನು AIDMK ಕಡೆ ಹೋಗೋರಲ್ಲ. ಕರೆಕ್ಟ್. ಯಾಕಂದರೆ AIDMK DMK ಫೈಟ್ ಹೊಸದಲ್ಲ, ಅದೊಂದು 70 ವರ್ಷಗಳಿಂದ ಇದ್ದೇ ಇದೆ ಅಲ್ವಾ. MG ರಾಮಚಂದ್ರನ್ ಪ್ರತ್ಯೇಕ ಆದ ನಂತರ ಹೆಚ್ಚು ಕಡಿಮೆ DMK ಮತ್ತು AIDMKಗಳ ಪ್ರತ್ಯೇಕ ವೋಟ್ ಬ್ಯಾಂಕ್ ಇದ್ದೇ ಇವೆ. ಹೀಗಾಗಿ ವಿಜಯ್ ಒಂದು ಹೊಸ ಆಪ್ಷನ್ ರೂಪದಲ್ಲಿ DMK ಮತದಾರರಿಗೆ ಕಂಡ್ರೆ DMK ಆಂಟಿ ಇನ್ಕಂಬನ್ಸಿಯ ಹೊಡೆತ ದೊಡ್ಡ ಪ್ರಮಾಣದಲ್ಲಿ ಅನುಭವಿಸಿದ್ರೆ ಅದರ ಲಾಭ AIDMKಗೆ ಆಗಬಹುದು ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ಹಾಗೆ ನೋಡಿದರೆ AIDMK ಬಳಿ ಜಯಲಲಿತಾ ತರಹದ, ಹಿಂದೆ MG ರಾಮಚಂದ್ರನ್ ನಂತರ ಜಯಲಲಿತಾ ತರಹದ ಒಂದು ಚರಿಷ್ಮೆಟಿಕ್ ಲೀಡರ್ಶಿಪ್ ಇಲ್ಲ. ಬಟ್ DMKಯ ಆಡಳಿತದ ಶೈಲಿ, ಆಂಟಿ ಇನ್ಕಂಬನ್ಸಿ, ಫ್ಯಾಮಿಲಿ ಪಾಲಿಟಿಕ್ಸ್ ಇದು ಪ್ರತಿ 5 ವರ್ಷಕ್ಕೊಮ್ಮೆ ಚರ್ನಿಂಗಿಗೆ ಕಾರಣ ಆಗುತ್ತೆ. ಆ ಕಾರಣದಿಂದ AIDMKಗೆ ಒಂದು ಸಹಜ ಲಾಭ ದೊರೆಯಬಹುದು ಅಂತಕ್ಕಂಥದ್ದನ್ನು ಸರ್ವೆಗಳು ಹೇಳ್ತಾ ಇವೆ. ದೊಡ್ಡ ಪ್ರಮಾಣದಲ್ಲಿ ಏನು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಅಂದರೆ DMK ಸೋಲುತ್ತೆ, AIDMK ಗೆಲ್ಲುತ್ತೆ ಅಂತಕ್ಕಂಥದ್ದು ನಡೆಯದೇ ಹೋದರೂ ಕೂಡ ಒಂದು ಸ್ಮಾಲ್ ಎಡ್ಜ್ ಚುನಾವಣೆಯ ದಿನಾಂಕಗಳು ಘೋಷಣೆ ಆದ ನಂತರ AIDMKಗೆ ಆ ಒಂದು ಎಡ್ಜ್ ದೊರೀತಾ ಇದೆ ಅನ್ನೋದನ್ನು ಸರ್ವೆಗಳು ಹೇಳ್ತಾ ಇವೆ. ಕ್ವಿಕ್ಲಿ ಅಣ್ಣಾಮಲೈ ಅಂದರೆ ನೇರವಾಗಿ ಈ ಸರ್ವೆಗಳಿಗೆ ಸಂಬಂಧಿಸಿದಲ್ಲ, ಅಣ್ಣಾಮಲೈ ಭವಿಷ್ಯ ಏನನ್ಸುತ್ತೆ ನಿಮಗೆ? ಅಜಿತ್, ನನಗನ್ಸುತ್ತೆ ನೋಡಿ, ಅಣ್ಣಾಮಲೈರನ್ನು BJP ಹೈಕಮಾಂಡ್ ರಾಷ್ಟ್ರೀಯ ರಾಜಕಾರಣಕ್ಕೆ ಕರ್ಕೊಂಡು ಬಂದು, ಯಾಕಂದರೆ ಒಂದು ರೀತಿಯಲ್ಲಿ ಅವರನ್ನು ದಕ್ಷಿಣದಿಂದ ಒಂದು ಸ್ಟಾರ್ನ ರೀತಿಯಲ್ಲಿ BJPಯಲ್ಲಿ 2024ರಲ್ಲಿ ನೋಡಿ. ಹೌದು. ಈ ಚುನಾವಣೆ ಏನೇ ಫಲಿತಾಂಶ ಬಂದರೂ ಕೂಡ ಅಣ್ಣಾಮಲೈರನ್ನು ರಾಷ್ಟ್ರೀಯ BJP ಬಳಸ್ಕೊಳ್ಳುತ್ತಾ ಇಲ್ವಾ ಅಂತಕ್ಕಂಥದ್ರ ಮೇಲೆ ಅವರ ರಾಜಕೀಯ ಭವಿಷ್ಯ ನಿರ್ಭರವಾಗಿದೆ. ನೋ ಡೌಟ್ ಅವ್ರಿಗೊಂದು ರೀತಿಯಾಗಿರ್ತಕ್ಕಂಥ ಜನಪ್ರಿಯತೆ ಇದೆ, ಅವರನ್ನು ಇಷ್ಟಪಡುವಂಥ ಒಂದು ದೊಡ್ಡ ಯುವ ಸಮುದಾಯ ಇದೆ. ಆದರೆ ರಾಷ್ಟ್ರೀಯ BJP ಜೊತೆ ಅವರ ಸಂಬಂಧಗಳು ಮುಂದಿನ ದಿನಗಳಲ್ಲಿ ಹೇಗಿರಲಿವೆ, ಯಾಕಂದರೆ ಅವರು ದಟ್ ಡಿಸೈಡ್ಸ್. ಪೊಲೀಸ್ ಸೇವೆಯನ್ನೇ ಬಿಟ್ಟು ಬಂದವರು. ಹೌದು. ಇನ್ನು ರಾಜಕಾರಣದಲ್ಲಿ ಆ ರೀತಿ ಹುಜುರಿ ಮಾಡ್ತಾರಾ ನೋಡಿ. ಎಸ್. ಇನ್ನೊಂದು ಪವರ್ ಬ್ರೇಕ್, ಒಂದೇ ಒಂದು ನಿಮಿಷದ ಬ್ರೇಕ್ ನಂತರ ಅಸ್ಸಾಮನ್ನು ನೋಡೋಣ. ಬ್ರೇಕ್ಗಿಂತ ಮುಂಚೆ ಪಶ್ಚಿಮ ಬಂಗಾಳ ಹಾಗೂ ತಮಿಳುನಾಡು ನೋಡಿದ್ವಿ. ಈಗ ಕೇರಳ ಮತ್ತು ಅಸ್ಸಾಮನ್ನು ನೋಡುವ ಸಮಯ. ಏನಾಗಬಹುದು ಕೇರಳದಲ್ಲಿ? ಸತತ 2 ಬಾರಿ ಗೆದ್ದಿರುವ LDF ಆಂಟಿ ಇನ್ಕಂಬನ್ಸಿಗೆ ಬಲಿಯಾಗುತ್ತಾ ಅಥವಾ ಪ್ರೋ ಇನ್ಕಂಬನ್ಸಿಯ ಲಾಭ ಪಡೆಯುತ್ತಾ? ಮ್ಯಾಟ್ರಿಕ್ಸ್ ಪ್ರಕಾರ ತೀವ್ರ ಹಣಾಹಣಿ ಇದೆ. LDF 62ರಿಂದ 68, UDF 67ರಿಂದ 73, ಸರಳ ಬಹುಮತಕ್ಕೆ 71. ಅಲ್ಲಿ ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಕಾಂಗ್ರೆಸ್ ನೇತೃತ್ವದ UDF ಸರಳ ಬಹುಮತ ಪಡೆಯುವ ಅಥವಾ ಸಿಂಗಲ್ ಲಾರ್ಜೆಸ್ಟ್ ಅಲಯನ್ಸ್ ಆಗುವ ಸಾಧ್ಯತೆ ಇದೆ. BJP ನೇತೃತ್ವದ NDA 5ರಿಂದ 8 ಸ್ಥಾನಗಳು. ಎಪ್ಪತ್ತೊಂದು ಮ್ಯಾಜಿಕ್ ನಂಬರ್ ಕೇರಳದಲ್ಲಿ. ಮ್ಯಾಟ್ರಿಕ್ಸ್ ಪ್ರಕಾರ 62ರಿಂದ 68 LDF, 57ರಿಂದ 69 LDF ಸಿ ವೋಟರ್ ಪ್ರಕಾರ. ABP ನ್ಯೂಸ್ ಪ್ರಕಾರ 61ರಿಂದ 71 LDF, CNN ಪ್ರಕಾರ 64ರಿಂದ 70. ಇನ್ನೊಂದು ಕಡೆ UDF ಮ್ಯಾಟ್ರಿಕ್ಸ್ ಪ್ರಕಾರ 67ರಿಂದ 73, ಸಿ ವೋಟರ್ ಪ್ರಕಾರ ಸರಳ ಬಹುಮತ UDFಗೆ ಬರುವ ಸಾಧ್ಯತೆ ಇನ್ನೂ ಹೆಚ್ಚು,
69ರಿಂದ 81 ಅಂತ ಹೇಳ್ತಾ ಇದೆ ಸಿ ವೋಟರ್. ಎಬಿಪಿ ನ್ಯೂಸ್ ಪ್ರಕಾರ ಸಿಂಗಲ್ ಬಿಗ್ಗೆಸ್ಟ್ ಅಲಯನ್ಸ್ LDF ಆಗುತ್ತೆ. UDF ಮತ್ತೊಮ್ಮೆ ಸೋಲತ್ತೆ 58ರಿಂದ 69 ಕ್ಷೇತ್ರಗಳಲ್ಲಿ ಗೆಲ್ಲುವ ಮೂಲಕ. CNN ಪ್ರಕಾರ ಸಿಂಗಲ್ ಲಾರ್ಜೆಸ್ಟ್ ಅಲಯನ್ಸ್ UDF 67ರಿಂದ 73. ಬಿಜೆಪಿಯನ್ನೊಳಗೊಂಡಿರುವ ಮೈತ್ರಿಕೂಟ ಮ್ಯಾಟ್ರಿಕ್ಸ್ ಪ್ರಕಾರ 5ರಿಂದ 8, ಸಿ ವೋಟರ್ ಪ್ರಕಾರ 1ರಿಂದ 5, ಎಬಿಪಿ ನ್ಯೂಸ್ ಪ್ರಕಾರ 2ರಿಂದ 4, CNN ಪ್ರಕಾರ 1ರಿಂದ 5. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಎಸ್, ಕೇರಳ. ಅಜಿತ್, ಮೇಲ್ನೋಟಕ್ಕೆ 10 ವರ್ಷಗಳ ಆ್ಯಂಟಿ ಇನ್ಕಂಬನ್ಸಿ LDF ಅನ್ನು ಹರ್ಟ್ ಮಾಡ್ತಾ ಇರುವಂತೆ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎರಡನೇ ಅಂಶ, UDF ಕೂಡ ರೀಗ್ರೂಪ್ ಆಗಿದೆ. UDF ನಾಯಕತ್ವದ ಪ್ರಶ್ನೆ ಮುಂದೆ ಮೊದಲು ನಾವು ಅಧಿಕಾರವನ್ನು ಹಿಡಿಬೇಕು ಅಂತಕ್ಕಂಥದ್ದು ಕೇರಳದಲ್ಲಿ ಕೇಡರ್ ಬೇಸ್ಡ್ ಪಾರ್ಟಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಅದೊಂದು ರೀತಿಯ ಅಡ್ವಾಂಟೇಜ್ ಕೂಡ ಕೇರಳದಲ್ಲಿ. ಹೌದು, ಎಸ್. ಮೂರನೇ ಅಂಶ ನನಗೆ ಅನಿಸ್ತಾ ಇರತಕ್ಕಂಥದ್ದು ಅಜಿತ್, ನೋಡಿ, ಕೇರಳದಲ್ಲಿ ನೀವು ಎಷ್ಟೇ ಸೈದ್ಧಾಂತಿಕ ರಾಜಕಾರಣ ನಡೆದರೂ ಕೂಡ ಅದರ ಕೆಳಗಡೆ ಒಂದು ಜಾತಿ ಮತ್ತು ಧರ್ಮ ಇದ್ದೇ ಇರುತ್ತೆ ಎಲ್ಲ ಕಡೆ. ನೋಡಿ, ಈಳವ ಅಂದರೆ ನಮ್ಮಲ್ಲೇನು ಈಡಿಗ ಅಂತ ಬಿಲ್ಲವರು ಅಂತ ಕರಿತೀವಿ, ಅಚ್ಯುತಾನಂದನ್, ಪಿನರಾಯಿ ಇವರೆಲ್ಲ ಆ ಸಮುದಾಯದಿಂದ ಬರ್ತಕ್ಕಂಥವ್ರು. ಈಳವರ ವೋಟ್ಗಳಲ್ಲಿ ಗಣನೀಯವಾಗಿರ್ತಕ್ಕಂಥ ಕುಸಿತ LDFನಲ್ಲಿ ಚುನಾವಣೆಯಿಂದ ಚುನಾವಣೆಗೆ ಆಗ್ತಾ ಇದೆ. ಓಕೆ. ನಾಯರ್ ವೋಟ್ ಏನಿವೆ, ಆ ನಾಯರ್ ವೋಟ್ಗಳಲ್ಲೂ ಕೂಡ ಕುಸಿತ LDF ಹರ್ಟ್ ಮಾಡ್ತಾ ಇದೆ. ಇನ್ನೊಂದು ಕಡೆ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ 45% ವೋಟ್ ಬ್ಯಾಂಕ್ ಇದೆ ಕೇರಳದಲ್ಲಿ. ಬಿಜೆಪಿಗೆ ಯಾಕೆ ಸೀಟ್ಗಳನ್ನಾಗಿ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಆಗೋಲ್ಲ ಅಂದರೆ 45% ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಮತದಾರರಿದ್ದಾರೆ. ಅವು ಕಾಂಗ್ರೆಸ್ನ ಟ್ರೆಡಿಷನಲ್ ವೋಟರ್ಗಳು. ಅವು ಈ ಸಲ ರೀಗ್ರೂಪ್ ಆಗ್ತಾ ಇವೆ, ಕಾಂಗ್ರೆಸ್ನ ಕೇಡರ್ ರೀಗ್ರೂಪ್ ಆಗ್ತಾ ಇದೆ. ಜೊತೆಗೆ ಈಳವ ಮತ್ತು ನಾಯರರ LDFನ ವೋಟ್ ಬ್ಯಾಂಕ್ ಏನಿದೆ ಅದರಲ್ಲಿ BJP ಇನ್ರೋಡ್ಸ್ ಮಾಡ್ತಾ ಇದೆ. ನೀವು, ನಾನು ಡೇಟಾ ನೋಡ್ತಾ ಇದ್ದೆ, 2006 64% ಈಳವರು LDF ವೋಟ್ ಮಾಡ್ತಾಯಿದ್ರು. 2016 ಇಲೆಕ್ಷನ್ ನಂತರ ನೀವು ನೋಡಿದರೆ ಇಟ್ಸ್ ಅರೌಂಡ್ 45 to 48% ಇದೆ. ಓಕೆ. ಈಳವರ ಇಡೀ BJP ಈಳವರು ಮತ್ತು ನಾಯರರು 6ರಿಂದ 16-17% ವರೆಗೆ BJP ವೋಟ್ ತೆಗೆದುಕೊಳ್ತಾ ಇದೆ. ನಾಟ್ ಸಿಗ್ನಿಫಿಕೆಂಟ್ ಟು ಟ್ರಾನ್ಸ್ಲೇಟ್ ಇನ್ ಟು ಸೀಟ್ಸ್, ಬಟ್ LDFಗೆ ಆ್ಯಂಟಿ ಇನ್ಕಂಬನ್ಸಿಯ ಜೊತೆ ವೋಟ್ ಡಿವಿಷನ್ನು ಕೂಡ ಹೇಗೆ ಹರ್ಟ್ ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಕಾರಣ. ಅಂದರೆ BJP ಒಂದು ವೇಳೆ LDF ಬಹಳ ಹಿನ್ನಡೆಯನ್ನು ಅನುಭವಿಸಿದ್ರೆ, ಓಕೆ, ಇಟ್ ಈಸ್ ದ ಸ್ಟೋರಿ ಆಫ್ BJP ಕಮಿಂಗ್ ಇನ್ ಟು ದ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಆಫ್ ಕೇರಳ. ಬರೀ ಮೋದಿ ಚುನಾವಣೆಯಲ್ಲ, ನಾವು ವಿಧಾನಸಭೆಯಲ್ಲೂ ಕೂಡ ಏನಾದರೂ BJP ಇನ್ರೋಡ್ಸ್ ಮಾಡಿದರೆ, LDFನ ಹಿನ್ನಡೆಯಲ್ಲಿ ಏನಾದರೂ ಅದರದ್ದು ಪಾತ್ರ ಇದ್ದರೆ BJP ಇಸ್ ಕಮಿಂಗ್. ಯಾಕೆ ತಿರುವನಂತಪುರಂ ಕಾರ್ಪೊರೇಷನ್ ಗೆದ್ದ ನಂತರ BJPಗೆ ಒಂದು ದೊಡ್ಡ ಹೋಪ್ಸ್ ಬಿಟ್ನಲ್ಲಿದೆ. ಹೌದು, ಹೀಗಾಗಿ ನನಗನ್ಸುತ್ತೆ 2-3 ಫ್ಯಾಕ್ಟರ್ಗಳು, ಒಂದು ಆ್ಯಂಟಿ ಇನ್ಕಂಬನ್ಸಿ, ಇನ್ನೊಂದು ರೀಗ್ರೂಪಿಂಗ್ ಆಫ್ UDF, ಮತ್ತೊಂದು ಕಡೆ ಮುಸ್ಲಿಂ ಕ್ರಿಶ್ಚಿಯನ್ ವೋಟ್ಸ್ಗಳು ಕನ್ಸಾಲ್ಟೇಷನ್ ಆಗ್ತಾ ಇರತಕ್ಕಂಥದ್ದು, ಮತ್ತು BJP ಟ್ರೆಡಿಷನಲ್ CPM ವೋಟ್ಸ್ನಲ್ಲಿ ಇನ್ರೋಡ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಇದು ಪ್ರಾಯಶಃ ಈ ನಂಬರ್ಸ್ ಬರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅನ್ಸೋದು. ಅಜಿತ್, ಎಂಡ್ ಆಫ್ ದ ಡೇ ನಾವು ಎಷ್ಟೇ ಫ್ಯಾಕ್ಟರ್ಗಳನ್ನು ಹುಡುಕಿದ್ರು, ಒಂದು ಫೆಟಿಗ್ ಅಂತ ಇರುತ್ತಲ್ಲ ಚುನಾವಣೆ, 10 ವರ್ಷ, ದಟ್ ಪ್ಲೇಸ್ ಎ ಬಿಗ್ಗರ್ ರೋಲ್. ಆ ಫೆಟಿಗ್ ಫ್ಯಾಕ್ಟರಿಂದನೇ ಅನೇಕ ದೊಡ್ಡ ಹೆಸರುಗಳು ಚುನಾವಣೆಯಲ್ಲಿ ಸೋತಿರುವ. ಮ್ಯಾಟ್ರಿಕ್ಸ್ನ ಪ್ರಕಾರ ಮತ್ತೊಮ್ಮೆ BJP ಅಲ್ಲಿ ಅಧಿಕಾರಕ್ಕೆ ಬರುತ್ತೆ, ಭಾರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರುತ್ತೆ. ನೂರ 26 ವಿಧಾನಸಭಾ ಕ್ಷೇತ್ರಗಳಿದಾವಲ್ಲಿ. 64 ಮ್ಯಾಜಿಕ್ ನಂಬರು. 92ರಿಂದ 102ರ ತನಕ NDA ಹೋಗಬಹುದು ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಕಾಂಗ್ರೆಸ್ ಅನ್ನು ಒಳಗೊಂಡಿರುವ ಮೈತ್ರಿಕೂಟ 22ರಿಂದ 38. 10% ವೋಟ್ ಡಿಫರೆನ್ಸ್ ಇರುತ್ತಂತೆ BJPಯ ಮೈತ್ರಿಕೂಟಕ್ಕೂ ಕಾಂಗ್ರೆಸ್ ಮೈತ್ರಿಕೂಟಕ್ಕೂ.
ಮ್ಯಾಟ್ರಿಸ್, ABP ನ್ಯೂಸ್, CNN ಎಲ್ಲ ಸರ್ವೆಗಳು BJP ಮತ್ತೊಮ್ಮೆ ಅಧಿಕಾರಕ್ಕೆ ಅಂತಿದವು. ಇವು ನಿಜ ಆದರೆ BJP ಹ್ಯಾಟ್ರಿಕ್ ಬಾರಿಸ್ದಂಗಾಗತ್ತೆ ಅಸ್ಸಾಂನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.